ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ನಮಸ್ಕಾರ. ಮೆಗಾ ಸುದ್ದಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹೇಮಕುಮಾರ್. ಮಕ್ಕಳ ವಿಚಾರವಾಗಿ ಒಂದು ಆಘಾತಕಾರಿ ಅಂಶ ಅಂದರೆ ಒಂದು ಶಾಕಿಂಗ್ ನ್ಯೂಸ್ ಹೊರಬಿದ್ದಿರುವಂಥದ್ದು. ದತ್ತು ಮಕ್ಕಳನ್ನು ಪಡೆಯುವವರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಅಂದರೆ ಇಂದಿನ ಯುವ ದಂಪತಿಗಳು ಮಕ್ಕಳೇ ಬೇಡ, ನಾವು ಮತ್ತು ನೀನು ಇಬ್ಬರೇ ಇರೋಣ ಅನ್ನುವಂಥ ಲೆಕ್ಕಾಚಾರ ಇರಬಹುದು. ಇಂದಿನ ಆಧುನಿಕ ಯುಗದಲ್ಲಿ ಮಕ್ಕಳ ಪಡೆಯೋದಕ್ಕೆ ರಿಸ್ಕನ್ನೇ ತೆಗೆದುಕೊಳ್ತಿಲ್ಲ ಅನ್ನೋದು ಈ ಒಂದು ವರದಿಯನ್ನು ನೋಡಿದಾಗ, ವರದಿಯ ಸಂಖ್ಯೆಯನ್ನು ನೋಡಿದಾಗ ಗೊತ್ತಾಗ್ತಾ ಇದೆ. 72% ಬೆಂಗಳೂರಿನಲ್ಲೇ ದತ್ತು ಮಕ್ಕಳನ್ನು ಪಡೆಯುವವರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಇದಕ್ಕೆ ಕಾರಣ ಏನು? ನಾನಾ ಕಾರಣ ಇರಬಹುದು. ಅಂದರೆ ಆರ್ಥಿಕ ವಿಚಾರ ಅಂತ ಬಂದಾಗ, ಅಥವಾ ಜೀವನ ಶೈಲಿ ಬದಲಾವಣೆ ಆಗಿರಬಹುದು, ಅಥವಾ ಇತ್ತೀಚಿನ ದಿನಗಳಲ್ಲಿ ಯಾಕೆ ರಿಸ್ಕ್ ತಗೊಳ್ಬೇಕು, ಒಂದು ಅಂದರೆ ವಯಸ್ಸು ಅಂತ ಬಂದಾಗ 50-60 ವರ್ಷ ಬದುಕೋದೇ ಕಷ್ಟ ಆಗ್ತಾ ಇದೆ. ವಯಸ್ಸು ಚೆನ್ನಾಗಿರಬೇಕಾದ್ರೆ ನಮಗೆ ಮಕ್ಕಳೇ ಆಗಬೇಕು, ಯಾಕೆ ರಿಸ್ಕ್ ತಗೋಬೇಕು, ಬೇಕು ಅಂತ ಬಂದಾಗ ದತ್ತು ಮಕ್ಕಳನ್ನು ತಗೊಳ್ಳೋಣ ಅನ್ನುವಂಥ ಈ ರೀತಿಯ ನಾನಾ ಕಾರಣಗಳು ಇರಬಹುದು. ಯಾಕೆ ಹಿಂಗಾಗ್ತಾ ಇದೆ, ಇದು ಎಷ್ಟರ ಮಟ್ಟಿಗೆ ಸರಿ ಅಂಥೇಳಿ, ಅಂದರೆ ಗರ್ಭಧಾರಣೆಗೆ ಮಾಡೋದು ಬೇಡ ಅನ್ನುವಂಥ ಲೆಕ್ಕಾಚಾರ ಇದೆ ಅಲ್ಲ, ಆ ನೋವನ್ನು ಪಡೆದುಕೊಳ್ಳೋಕ್ಕೆ ಹಿಂದೇಟನ್ನು ಹಾಕ್ತಿದ್ದಾರೆ ಅಂತ ಅನಿಸುತ್ತೆ ಮೇಲ್ನೋಟಕ್ಕೆ. ಇದು ಎಷ್ಟರ ಮಟ್ಟಿಗೆ ಸರಿ ಅಂಥೇಳಿ, ಇದರಿಂದ ಆಗುವಂಥ ಪರಿಣಾಮಗಳೇನು, ಯಾಕೆ ಹೀಗಾಗತ್ತೆ, ಮುಂದಿನ ಭವಿಷ್ಯ ಏನು, ಅಂದರೆ ಈಗ ದತ್ತು ಮಕ್ಕಳನ್ನು ಪಡೆದರೆ ಆ ದತ್ತು ಮಗುವನ್ನು ನೋಡುವಂಥ ದೃಷ್ಟಿಕೋನ ಹೇಗಿರುತ್ತೆ, ಸಮಾಜ ಹೇಗೆ ನೋಡುತ್ತೆ, ಈ ದತ್ತು ಪ್ರಕ್ರಿಯೆ ಹೇಗಿರುತ್ತೆ ಅನ್ನೋದು ಎಲ್ಲದರ ಬಗ್ಗೆ ಚರ್ಚೆ ಮಾಡ್ತಿದ್ದೆ. ಇವತ್ತಿನ ವಿಶೇಷ ಮಕ್ಕಳು ಬೇಡ, ಇದು ಎಷ್ಟು ಸರಿ. ಮಕ್ಕಳನ್ನು ಮಾಡಿಕೊಳ್ಳುವವರ ಸಂಖ್ಯೆ ಕಡಿಮೆ ಆಗ್ತಾ ಇದೆ ಇತ್ತೀಚಿನ ದಿನಮಾನಗಳಲ್ಲಿ. ಪ್ರಮುಖವಾಗಿ ಯುವ ದಂಪತಿಗಳು ಮಕ್ಕಳನ್ನು ಪಡೆಯೋದಕ್ಕೆ ಹಿಂದೇಟನ್ನು ಹಾಕ್ತಿದ್ದಾರೆ. ಯಾಕೆ ಇರಬಹುದು ಅನ್ನುವಂಥ ಪ್ರಶ್ನೆ ಸಹಜವಾಗಿ ಹುಟ್ಕೊಳ್ತಾ ಇರುವಂಥದ್ದು. ಆರೋಗ್ಯ ಕಾರಣನ ಅಥವಾ ಬೇರೆ ಏನಾದರೂ ಕಾರಣ ಇದೆಯಾ? ರಾಜ್ಯ ದತ್ತು ಸಂಪನ್ಮೂಲ ಪ್ರಾಧಿಕಾರ ಕೊಟ್ಟಿರುವಂತಹ ಶಾಕಿಂಗ್ ನ್ಯೂಸ್ ಇದು. ವರ್ಷದಿಂದ ವರ್ಷಕ್ಕೆ ದತ್ತು ಪಡೆಯುವವರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಕಳೆದ 5 ವರ್ಷದಲ್ಲಿ ಬೆಂಗಳೂರಿನಲ್ಲಿ ದತ್ತು ಸಂಖ್ಯೆ ಜಾಸ್ತಿ ಆಗಿದೆ. ರಾಜ್ಯಕ್ಕೆ ಹೋಲಿಸಿದರೆ ಬೆಂಗಳೂರಿನಲ್ಲಿ ದತ್ತು ಸ್ವೀಕಾರ ಸಂಖ್ಯೆ ಜಾಸ್ತಿ ಆಗ್ತಾ ಇರುವಂಥದ್ದು. ಕಳೆದ 5 ವರ್ಷದಲ್ಲೇ ಈ ರೀತಿಯಾಗಿ 72% ದತ್ತು ಸ್ವೀಕಾರ ಹೆಚ್ಚಳ ಆಗ್ತಾ ಇದೆ. ಬೆಂಗಳೂರಿನಲ್ಲೇ ಇದು ಆಗ್ತಾ ಇರುವಂಥದ್ದು. ಸೊ ಹಾಗಾಗಿ ಸಹಜವಾಗಿ ಒಂದು ಆತಂಕ ಇರಬಹುದು. ಅಂದರೆ ಈ ಹಿಂದೆ ಹೇಗಿತ್ತು ಅಂತ ಹೇಳಿದ್ರೆ ರಕ್ತ ಸಂಬಂಧನೇ ಬೇಕು ಮಗು ಅಂತ ವಿಚಾರ ಇತ್ತು. ಬಟ್ ಈಗ ಆ ಒಂದು ಪ್ರವೃತ್ತಿ ಅಥವಾ ಆ ಮೂಲದಿಂದ ಹೊರಗಡೆ ಬರ್ತಿದ್ದೀವಾ ಅನ್ನುವಂಥ ಸಹಜವಾಗಿ ಚರ್ಚೆ ಆಗ್ತಾ ಇರುವಂಥದ್ದು. ಪ್ರಮುಖವಾಗಿ ಇಲ್ಲಿ ದತ್ತು ಅಂತ ಹೇಳಿದ್ರೆ ಮಗು ಬೇಕಾದವರಿಗೆ ಮಕ್ಕಳ ಪರಿಹಾರನ ಅಥವಾ ಮಕ್ಕಳಿಗೆ ಬೇಕಾದ ಕುಟುಂಬದ ಪರಿಹಾರನ ಅನ್ನುವಂಥ ಚರ್ಚೆ ಸಹಜವಾಗಿ ಆಗತ್ತೆ. ಆ ಮಗುವಿಗೆ ಮುಂದಿನ ಭವಿಷ್ಯ ಹೇಗಿರುತ್ತೆ, ಸಮಾಜ ಯಾವ ರೀತಿಯಾಗಿ ನೋಡಿಕೊಳ್ಳುತ್ತೆ, ಐಡೆಂಟಿಫೈ ಅಂತ ಕರಿತೀವಿ. ಶಿಕ್ಷಣ, ವೃತ್ತಿ, ಆ ಕುಟುಂಬ ಆ ಮಗುವನ್ನು ಹೇಗೆ ನೋಡಿಕೊಳ್ಳುತ್ತೆ, ಅಥವಾ ಯಾವ ವಯಸ್ಸಿನ ಒಳಗಡೆ ದತ್ತು ಮಗುವನ್ನು ಪಡೆದುಕೊಳ್ಳಿದ್ರೆ ಒಳ್ಳೆಯದಾಗತ್ತೆ, ಇದೆಲ್ಲವೂ ಕೂಡ ಸುದೀರ್ಘವಾಗಿ ಚರ್ಚೆ ಮಾಡೋಣ. 1 ಗಂಟೆಗಳ ಕಾಲ ನಾವು ನಿಮ್ಮ ಜೊತೆಲಿ ಇರ್ತೀವಿ. ಯಾಕೆ ಇತ್ತೀಚಿನ ದಿನಮಾನಗಳಲ್ಲಿ ದತ್ತು ಮಕ್ಕಳ ಸಂಖ್ಯೆ ಹೆಚ್ಚಳ ಆಗ್ತಾ ಇದೆ, ಪಡೆಯುವವರ ಸಂಖ್ಯೆ ನೋಡಿ. ಈಗ ಒಂದು ದತ್ತು ಮಗು ಬೇಕು ಅಂತ ಹೇಳಿದ್ರೆ ನೀವು 2 ವರ್ಷಗಳ ಕಾಲ ವೇಟಿಂಗ್ ಮಾಡಬೇಕು ಅಂಥೇಳಿ ಆ ರೀತಿ ಇದೆ. ಅಂದರೆ ದತ್ತು ಮಕ್ಕಳ ಪಡೆಯುವವರ ಸಂಖ್ಯೆ ಜಾಸ್ತಿ ಆಗ್ತಾ ಇರೋದ್ರಿಂದಾಗಿ ದತ್ತು ಮಕ್ಕಳು ಕೂಡ ಸಿಗ್ತಾ ಇಲ್ಲ. ಸೊ ಹಂಗಾಗ್ತಾ ಇದೆ. ಯಾಕೆ ಎಲ್ಲದರ ಬಗ್ಗೆ ಚರ್ಚೆ ಮಾಡೋಣ. ಇನ್ನು ಪ್ರಮುಖವಾಗಿ ಯಾವ ಜಿಲ್ಲೆಗಳಲ್ಲಿ, ಅಂದರೆ ಬೆಂಗಳೂರು ಸೇರಿದಂತೆ ಬೇರೆ ಬೇರೆ ಭಾಗದಲ್ಲಿ ಅಥವಾ ಇಸ್ವಿ ಅಂತ ಬಂದಾಗ ಯಾವ ವರ್ಷದಲ್ಲಿ ಎಷ್ಟೆಲ್ಲ ಮಕ್ಕಳನ್ನು ದತ್ತುವಾಗಿ ಪಡಿತಿದ್ದಾರೆ ಅನ್ನೋದನ್ನು ಕೂಡ ಕ್ವಿಕ್ಕಾಗಿ ನೋಡ್ತಾ ಹೋಗೋಣ. ಪ್ರಮುಖವಾಗಿ 2020-21ರಲ್ಲಿ ಆಲ್ ಓವರ್ ಕರ್ನಾಟಕ ಅಂತ ಬಂದಾಗ 256, ಬೆಂಗಳೂರಿನಲ್ಲೇ 37, ಇನ್ನು 2021-22ರಲ್ಲಿ 281 ಇಡೀ ಕರ್ನಾಟಕದಲ್ಲಿ ದತ್ತು ಮಕ್ಕಳನ್ನು ಪಡೆದಿರುವಂಥ ಸಂಖ್ಯೆಗಳು. ಇನ್ನು ಬೆಂಗಳೂರಿನಲ್ಲಿ 44, 37ಇಂದ 44 ಬಂತು. 22 ಮತ್ತು 23ರಲ್ಲಿ 223 ಆಲ್ ಓವರ್ ಕರ್ನಾಟಕ, 50 ಬೆಂಗಳೂರಿನಲ್ಲಿ. ಅಂದರೆ ದತ್ತು ಮಕ್ಕಳನ್ನು ಪಡೆದಿರುವ ಸಂಖ್ಯೆ 50. 23 ಮತ್ತು 24ರಲ್ಲಿ 284 ಓವರಾಲ್ ನಮ್ಮ ರಾಜ್ಯದಲ್ಲಿ. ಅದರಲ್ಲಿ ಬೆಂಗಳೂರಿನಲ್ಲಿ 52 ಮಕ್ಕಳನ್ನು ದತ್ತುವಾಗಿ ಪಡೆದುಕೊಂಡಿರುವಂಥದ್ದು. 24-25ರಲ್ಲಿ ಅಂದರೆ 2024-25ರಲ್ಲಿ 306 ಇರುತ್ತೆ ಇಡೀ ಕರ್ನಾಟಕದಾದ್ಯಂತ. ಅದರಲ್ಲೇ ಬೆಂಗಳೂರು ಅಂತ ಬಂದಾಗ 64 ಮಕ್ಕಳನ್ನು ಪಡೆಯಲಾಗಿದೆ. ಇನ್ನು ಇದಾದ ನಂತರ 25-26 ಈಗ ರನ್ನಿಂಗ್ ಇರುವಂಥದ್ದು 190, ಬೆಂಗಳೂರಿನಲ್ಲೇ 36.
ಈ ರೀತಿ ಅಂಕೆ ಸಂಖ್ಯೆ ಹೇಳ್ತಾ ಇದೆ. ಸೊ ಹಂಗಾಗಿ ಪೋಷಕರು ಇಂಥ ನಿರ್ಧಾರಕ್ಕೆ ಬರೋದು ಸರಿನಾ ತಪ್ಪು ಅನ್ನುವಂಥ ಚರ್ಚೆ ಇದು. ಈ ಬಗ್ಗೆ ಮಾತನಾಡೋದಕ್ಕೆ ಅತಿಥಿ ಅವರು ಜಾಯ್ನ್ ಆಗಿದ್ದಾರೆ. ನಾನು ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ. ಮೊದಲನೇದಾಗಿ ಮಕ್ಕಳ ಕಲ್ಯಾಣ ಸಮಿತಿಯ ಸದಸ್ಯರಾಗಿರುವಂಥ ಹೇಮಂತ್ ಕುಮಾರ್ ಅವರು ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪ್ರಸ್ತುತಿ ತಜ್ಞರು ಮತ್ತು ಬರಹಗಾರರು ನಮ್ಮ ಡಿಬೇಟಲ್ಲಿ ಜಾಯ್ನ್ ಆಗ್ತಾರೆ. ಸರ್, ನಾನು ನಿಮ್ಮ ಹತ್ರನೇ ಬರ್ತೀನಿ. ನೋಡ್ತಾ ಇದ್ರಿ, ಇತ್ತೀಚಿನ ಯುವ ದಂಪತಿಗಳು ಅವರ ಮನಸ್ಥಿತಿನೇ ಬದಲಾವಣೆ ಆಗಿದೆ. ಮಕ್ಕಳೇ ಬೇಡ ಅನ್ನುವಂಥ ನಿರ್ಧಾರಕ್ಕೆ ಬರೋದು ಯಾಕೆ ಅಂತ ಏನು ಹೇಳ್ತೀರಿ ಈ ವರದಿ ನೋಡಿದ ಮೇಲೆ? ಸರ್, ಇತ್ತೀಚೆಗೆ ಅದರಲ್ಲಿ ನಗರದಲ್ಲಿ ಗ್ರಾಮೀಣ ಮಟ್ಟದಲ್ಲಿ ಇದು ಇಲ್ಲ. ನಗರ ಮಟ್ಟದಲ್ಲಿ ಸ್ವಲ್ಪ ಓದ್ಕೊಂಡಿರೋರು, ಸಂಪ್ರದಾಯ ಮೀರಿರೋರು, ಸಂಪ್ರದಾಯ ಸಂಸ್ಕೃತಿ ಇದನ್ನು ಮೀರಿರೋರು ಮತ್ತು ಪಾಶ್ಚಿಮಾತ್ಯ ಲೈಫ್ ಸ್ಟೈಲನ್ನು ಫಾಲೋ ಮಾಡ್ತಕ್ಕಂಥವ್ರು ಏನು ಮಾಡ್ತಾ ಇದ್ದಾರೆ ಅಂದರೆ, ಮೊದಲು ನಾವಿಬ್ಬರು ನಮಗಿಬ್ಬರು ಅಂತ ಇದ್ದರು. ಇವಾಗ ನಾವಿಬ್ಬರೇ ಅಂದರೆ ಲಿವ್ ಇನ್ ಟುಗೆದರ್ ಅಂತ ಇಬ್ಬರೇ ಇರೋದು. ಆವಾಗ ಅವರು ಮಕ್ಕಳನ್ನ, ಅವರಿಗೆ ಆಕಾಂಕ್ಷೆ ಇರಲ್ಲ, ಮಕ್ಕಳನ್ನ ಮಾಡ್ಕೊಳ್ಳಲ್ಲ. ಆದರೆ ಒಂದು ಸ್ಟೇಜಲ್ಲಿ ಅವರಿಗೆ ಪರವಾಗಿಲ್ಲ, ನಾವು ಇಬ್ಬರೇ ಇರಬೇಕು ಅನ್ನಿಸ್ತದೆ. ಅದು ಮಾನಸಿಕ ಆರೋಗ್ಯ ಏನು ಹೇಳುತ್ತೆ ಅಂದರೆ, ಸಮಯಕ್ಕೆ ಸಂದರ್ಭಕ್ಕೆ ಬದಲಾವಣೆ ಆಗ್ತಾ ಇರ್ತದೆ. ಅವರು ಒಂದು ಸ್ಟೇಜ್ ಮೀರಿದ ನಂತರ ನಮಗೆ ಮಗು ಬೇಕು ಅನ್ನಿಸ್ತದೆ. ಆದಾಗ ಅವರಿಗೆ ಮಕ್ಕಳನ್ನ ಪಡೆಯೋದಕ್ಕೆ ಆಗೋದಿಲ್ಲ. ಅವರು ಪಡೆಯೋದಕ್ಕಾಗಲ್ಲ, ಮತ್ತು ಬೇರೆ ದತ್ತುನೂ ಪಡೆಯೋದಕ್ಕಾಗಲ್ಲ. ಅಂಥ ಪರಿಸ್ಥಿತಿ ನಿರ್ಮಾಣವಾಗ್ತದೆ. ನಗರ ಮಟ್ಟದಲ್ಲಿ ಇದು ಜಾಸ್ತಿ ಇದೆ. ಇದು ಒಂದು ಹೊಸ ಕಲ್ಚರ್ ಆಗಿ ಬೆಳೀತಾ ಇದೆ. ಹಾಗಾಗಿ ಈ ದತ್ತು ಪ್ರಕ್ರಿಯೆಗೆ ಬೇರೆಯವರಿಗೆ ತುಂಬ ತೊಂದರೆ ಆಗ್ತಾ ಇದೆ. ಇವಾಗ ಮಕ್ಕಳು ಬೇಕು ಅಂದರೆ ಪಡೆಯೋದಕ್ಕೆ ನೀವು 2 ವರ್ಷ ಅಂತ ಹೇಳಿದ್ರಿ. 2 ವರ್ಷದ ಒಳಗಿನ ಮಕ್ಕಳು ಬೇಕು ಅಂದರೆ 4 ರಿಂದ 5 ವರ್ಷ ಆಗ್ತಾ ಇದೆ. ಅವರು ರಿಜಿಸ್ಟರ್ ಮಾಡಿಕೊಂಡು 4 ವರ್ಷದವರು ನಮಗೆ ಕಾಲ್ ಮಾಡ್ತಾರೆ, 5 ವರ್ಷದವರು ಕಾಲ್ ಮಾಡ್ತಾ ಇದ್ದಾರೆ, ಸರ್ ಇನ್ನೂ ಮಕ್ಕಳು ಸಿಕ್ಕಿಲ್ಲ ಅಂತ. ಅಷ್ಟರಲ್ಲಿ ಅವರು ಆಸೆ ಆಕಾಂಕ್ಷೆ ಎಲ್ಲ ಬಿಟ್ಬಿಡ್ತಾರೆ. ಇದು ಸಮಯ ವಿಳಂಬ ಆದಂಗೆ ಇದ್ರ ಮೇಲಿರ್ತಕ್ಕಂಥ ಅವ್ರ ಆರೋಗ್ಯ ಹಾಳಾಗ್ತಾ ಇರ್ತದೆ. ಆಮೇಲೆ ಅವರಿಗೆ ಇರ್ತಕ್ಕಂಥ ಏನು ಭವಿಷ್ಯ, ಅವರು ಅಂದರೆ ಭವಿಷ್ಯ ಹಿಂಗಾಯ್ತಲ್ಲಪ್ಪ ಅಂತ ಹೇಳಿ ಅವರು ಆರೋಗ್ಯ ಭವಿಷ್ಯ ಎಲ್ಲ ಕಳ್ಕೊಂಡಿರ್ತಾರೆ. 5 ವರ್ಷ ಕಾದ್ಬಿಟ್ಟು ನಂತರ ನಮಗೆ ಮಗು ಬೇಡ ಅನ್ನೋ ಪರಿಸ್ಥಿತಿಗೆ ಬರ್ತಾರೆ. ಅಂಥ ಪರಿಸ್ಥಿತಿ ಆಗ್ತಾ ಇದೆ. ಇದು ಪ್ರಕ್ರಿಯೆ ತುಂಬ ವಿಳಂಬ ಆಗೋದ್ರಿಂದ ಮತ್ತೆ ಕಾನೂನು ಬಾಹಿರ ದತ್ತು ಪ್ರಕ್ರಿಯೆಗೆ ದಾರಿ ಮಾಡಿಕೊಡ್ತಾ ಇದೆ. ನಮ್ಮ ಹತ್ರ ಕೇಳ್ತಾರೆ, ಸರ್ 2 ರಿಂದ 4 ವರ್ಷ ಖಂಡಿತ ಆಗುತ್ತೆ ಅಂತ ನಾನು ಹೇಳ್ತೀನಿ. ಯಾಕೆಂದರೆ ನಾವು ಅಡಾಪ್ಷನ್ ಏಜೆನ್ಸಿಯ, ನಮ್ಮ ಮಕ್ಕಳ ಕಲ್ಯಾಣ ಸಮಿತಿ ನಮ್ಮದು ಅಡಾಪ್ಷನ್ನೇ ನಾವು ಮುಖ್ಯವಾಗಿ ಮಾಡ್ತಾ ಇರ್ತಕ್ಕಂಥದ್ದು. ಹಾಗಾದ್ರಿಂದ ನಮಗೆ ಸಂಪೂರ್ಣ ಇದು ಮಾಹಿತಿ ಇದೆ. 4 ವರ್ಷ ಅಂದರೆ ಅಯ್ಯೋ 4 ವರ್ಷನ ಬೇಡ ಅಂತಾರೆ, ಅವರು ಆ ಪ್ರಾಸೆಸ್ಗೆ ಬರೋದೇ ಇಲ್ಲ. ಅಂಥ ಪರಿಸ್ಥಿತಿ ಇದೆ. ಹಾಗಾಗಿ ಅವರು ತತ್ಕ್ಷಣಕ್ಕೆ ಮಗು ಬೇಕು ಅಂದರೆ ಎಲ್ಲಿ ಕಾನೂನು ಬಾಹಿರ ಸಿಗ್ತದೆ ಅದನ್ನು ಅವರು ನೋಡೋದಕ್ಕೆ ಹೋಗ್ತಾರೆ. ಈ ಪ್ರಕ್ರಿಯೆ ಒಳಗಡೆ ಅವರು ಬರಲ್ಲ. ಇದು ಒಂದು ವಾತಾವರಣ. ಹೌದು. ಮಾತಾಡೋಣ ಸರ್. ಮತ್ತೊಬ್ಬರು ಗೆಸ್ಟ್ ಜಾಯ್ನ್ ಆಗಿದ್ದಾರೆ, ನಾನು ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡಿಬಿಡ್ತೀನಿ. ಸಹ ಪ್ರಾಧ್ಯಾಪಕರು ಮತ್ತು ಬರಹಗಾರರಾಗಿರುವಂಥ ಡಾಕ್ಟರ್ ಶೈಲಜಾ ಅವರು. ಮೇಡಮ್ ಅವರ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಥ್ಯಾಂಕ್ ಯು ಸರ್. ತಮಗೂ. ಮೇಡಮ್, ಈಗ ದತ್ತು ಮಕ್ಕಳನ್ನ ಪಡೆಯುವವರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ, ಇದಕ್ಕೆ ಮೂಲ ಕಾರಣ ಏನು? ಸರ್, ನಾನು ಇವತ್ತು ಪೇಪರ್ ಅಲ್ಲಿ ಕೂಡ ಓದ್ದೆ. ರಾಜ್ಯ ದತ್ತು ಸಂಪನ್ಮೂಲ ಪ್ರಾಧಿಕಾರ ಏನ್ ಕೊಟ್ಟಿದೆ, ನಿಜಕ್ಕೂ ಅದೊಂದು ಶಾಕಿಂಗ್ ನ್ಯೂಸ್ ಸರ್. ಯಾಕೆಂತಂದ್ರೆ ನಾವು ಎಲ್ಲೋ ನಮ್ಮ ಸಂಸ್ಕೃತಿ, ಆಚಾರ ವಿಚಾರ, ಸಂಬಂಧಗಳು, ಬಾಂಧವ್ಯಗಳು ಹೊರಟೋಗಿ ನಾವು ಈ ದತ್ತು ಸ್ವೀಕಾರ ಅನ್ನೋದಕ್ಕೆ ಮನ್ನಣೆನ ಕೊಡ್ತಾ ಇರೋದು ಒಂದು ಆಘಾತಕಾರಿ ಬೆಳವಣಿಗೆ ಅನಿಸ್ತಾ ಇದೆ ನನಗಂತೂ. ಯಾಕೆ ಅಂತ ಹೇಳಿದ್ರೆ, ಅವಾಗ ಯಾಕೆ ಇತ್ತು ಅಂತ ಹೇಳಿದ್ರೆ, ಹಿಂದಿನ ಕಾಲಘಟ್ಟದಲ್ಲಿ ಅವಿಭಕ್ತ ಕುಟುಂಬ ಇರ್ತಿತ್ತು. ಅಲ್ಲಿ ಸಂಸ್ಕಾರ, ಆಚಾರ ವಿಚಾರಗಳೆಲ್ಲವೂ ಕೂಡ ನಮ್ಗೆ ಕಲಿಸ್ಕೊಡ್ತಾ ಇದ್ರು. ಆದ್ರೆ ಈಗ ನಮ್ಮ ಒತ್ತಡಗಳಿಂದಲೋ ಅಥವಾ ಕೆಲಸಗಳ ಒತ್ತಡದಿಂದಲೋ ಅಥವಾ ಪಾಶ್ಚಾತ್ಯ ಸಂಸ್ಕೃತಿಯ ಒಂದು ಪ್ರಭಾವಕ್ಕೆ ನಾವು ಒಳಗಾಗಿದ್ದೀವೋ ಏನೋ ಅನಿಸ್ತಾ ಇದೆ. ಸೊ ವಿಘಟವಾಗದಂತ ಕುಟುಂಬಗಳನ್ನ ನಾವು ಹೆಚ್ಚು ನೋಡ್ತಾ ಇದೀವಿ. ಆಗ ತನ್ನ ಮಕ್ಕಳು ಆತರ ಒಬ್ರು ಮಕ್ಕಳು ಅಷ್ಟೇ ಸಾಕು ಅನ್ನೋ ತರ ನಾವು ಹೋಗ್ತಾ ಇದೀವಿ. ಅದ್ರ ಜೊತೆಗೆ ಏನಾಗುತ್ತೆ, ಈಗಿನ ಒಂದು ಸಂಸ್ಕೃತಿ ಯಾವ ರೀತಿ ಇದೆ ಅಂದ್ರೆ, ನನಗೆ
ನನಗೆ ಮಕ್ಳು ಬೇಡ, ನನಗೆ ಮಕ್ಳು ಕಟ್ಕೊಂಡ್ರೆ ನನ್ನ ಸೌಂದರ್ಯ ಹೋಗುತ್ತೆ, ಅಥವಾ ನನಗೆ ಅದನ್ನ ಸಾಕೋದಕ್ಕೆ ಕಷ್ಟ ಆಗುತ್ತೆ ಅನ್ನೋ ಒಂದು ಪರಿಕಲ್ಪನೆಗೆ ಈಗಿನ ಯುವ ಜನಾಂಗ ಬಂದಿದೆ, ಅಥವಾ ಈಗಿನ ಜನಾಂಗ ಬಂದಿದೆ ಅಂತ ಹೇಳಿದ್ರೆ ನಾವು ಯಾವ ಕಾಲಘಟ್ಟದಲ್ಲಿದ್ದೀವಿ, ಯಾವ ರೀತಿಯ ಆಚಾರ ಸಂಸ್ಕಾರಗಳನ್ನ ನಮ್ಮ ಮಕ್ಕಳಿಗೆ ಕಲಿಸ್ಕೊಟ್ಟಿದ್ದೀವಿ ಅನ್ನೋದ್ರ ಬಗ್ಗೆ ನಾವು ಒಂದ್ಸರಿ ಆತ್ಮಾವಲೋಕನ ಮಾಡ್ಕೋಬೇಕಾದಂತ ಪರಿಸ್ಥಿತಿ ಉಂಟಾಗ್ತಾ ಇದೆ. ಈ ರೀತಿ ನಾವು ಮಕ್ಕಳು ಬೇಡ, ನನಗೆ ದತ್ತು ಮಗುನ ನಾನು ತೆಗೆದುಕೊಳ್ತೀನಿ, ಓಕೆ, ದತ್ತು ಯಾರಿಗೆ ನಿಜವಾಗ್ಲೂ ಅವರಿಗೆ ಮೆಡಿಕಲಿ ಅವರಿಗೆ ಆಗದೇ ಇಲ್ಲ ಅಂತ ಸಂದರ್ಭದಲ್ಲಿ ದತ್ತು ತಗೊಳ್ಳಿ, ವೆಲ್ ಅಂಡ್ ಗುಡ್. ಅವರು ಆರೋಗ್ಯವಾಗಿದ್ದು ಮಕ್ಕಳನ್ನ ಪಡೆಯುವ ಸಾಮರ್ಥ್ಯ ಅವ್ರಿಗೆ ಇದ್ದಾಗ್ಲೂ ಕೂಡ ಅವರು ದತ್ತುವನ್ನ ನಾನು ಪಡ್ಕೊಳ್ತೀನಿ ಅಂತ ಹೇಳಿದ್ರೆ ಇದೊಂದು ನಿಜಕ್ಕೂ ಒಂದು ಆಘಾತಕಾರಿ ಬೆಳವಣಿಗೆ. ಅವರು ಯಾವ ರೀತಿಯ ಸಂಸ್ಕಾರಗಳನ್ನ ಕಲ್ತಿದ್ದಾರೆ, ಅಥವಾ ಅದ್ರ ಬಗ್ಗೆ ಚಿಂತನೆಗಳೇ ಇಲ್ಲವಾ? ಮಕ್ಕಳು ಬಾಂಧವ್ಯ, ಆ ಮಗುವಿನ ಒಂದು ತಾಯಿಯಾದವಳಿಗೆ ಆ ಮಗುವನ್ನ ತಾನು ಗರ್ಭವನ್ನ ಧರಿಸಿದ ಸಂದರ್ಭದಲ್ಲಿ ಅವಳು ಪಡುವಂತಹ ಒಂದು ಏನು ಅದು ಒಂದು ಅದನ್ನ ಹೇಳಕ್ ಆಗಲ್ಲ ಸರ್, ಯಾಕೆಂದ್ರೆ ತಾಯಿಯಾದವಳಿಗೆ ಅದ್ರ ಬಗ್ಗೆ ಗೊತ್ತಿರ್ತದೆ. ಆದ್ರೆ ಎಲ್ಲ ಫೀಲಿಂಗ್ ಅನ್ನ ಬಿಟ್ಟು ಅವಳು ಹೇಗೆ ದತ್ತು ಸ್ವೀಕಾರಕ್ಕೆ ಮುಂದಾಗ್ತಾ ಇದ್ದಾರೆ, ಇದನ್ನೆಲ್ಲವನ್ನ ನೋಡಿದಾಗ ಇದೊಂದು ನಿಜಕ್ಕೂ ಆಘಾತಕಾರಿ ಬೆಳವಣಿಗೆ. ನಮ್ಮ ಏನು ಯುವ ಜನಾಂಗ ಆಗಲಿ ಅಥವಾ ನಮ್ಮ ತಲೆಮಾರಿನ ಪುರುಷರು ಮತ್ತು ಮಹಿಳೆಯರಿದ್ದಾರೆ, ಈ ಒಂದು ಏನು ಪರಿಕಲ್ಪನೆ ಇಟ್ಕೊಂಡಿದ್ದಾರೆ ಅದನ್ನೆಲ್ಲವನ್ನ ಬಿಟ್ಟು ನಾವು ಆರೋಗ್ಯವಂತರಾಗಿದ್ರೆ ಆ ಮಕ್ಕಳನ್ನ ಪಡೆದು ಆ ತಾಯ್ತನದ ಸುಖವನ್ನ, ತಂದೆತನದ ಸುಖವನ್ನ ಅವ್ರು ಪಡಿಬೇಕು ಅಂತ ನಾನು ಬಯಸ್ತೀನಿ ಸರ್. ನಾನು ಮೇಡಮ್, ನಾವಿಬ್ರೇ ಅನ್ನೋದು ಮನಸ್ಥಿತಿ ಎಲ್ಲಿಂದ ಶುರುವಾಯಿತು ಅಂತ ಇದು? ಮಕ್ಕಳೇ ಬೇಡ, ನಾವಿಬ್ರೇ ಇರೋಣ ಅನ್ನೋದು ಇಲ್ಲ ಸರ್, ಇದು ತಪ್ಪು. ಯಾಕೆ ಅಂತಂದ್ರೆ ನಾವು ಹೆಚ್ಚು ಆದಾಗ ನಮ್ಮಲ್ಲಿ ಆಳವಾದ ಜ್ಞಾನಗಳಿರ್ಬೇಕು, ಮತ್ತು ನಮ್ಮ ಇತಿಹಾಸ ಪುನರುತ್ಥಾನದ ಇತಿಹಾಸದ ಹಿಂದಿನ ಚರಿತ್ರೆಗಳನ್ನ ನಾವು ತಿಳ್ಕೊಳ್ಬೇಕು. ನಿಮ್ಗೆ ಮಕ್ಕಳನ್ನ ಮನೆಯಲ್ಲಿ ಆ ಅವಿಭಕ್ತ, ಯಾಕೆಂದ್ರೆ ನಾವೆಲ್ಲ ಬೆಳೆದು ಬಂದಿರೋದು ಅವಿಭಕ್ತ ಕುಟುಂಬದಲ್ಲಿ, ಆ ಒಂದು ಅವಿಭಕ್ತ ಕುಟುಂಬದಲ್ಲಿರುವಂತ ಸಂತೋಷ ಈಗ ನಾವು ಒಬ್ರು ಗಂಡ ಹೆಂಡತಿ ಮಗು ಇದ್ದೀವಲ್ಲ ಅದ್ರಲ್ಲಿ ನಾವು ಕಾಣಕ್ ತಗೊಳ್ತಾ ಇಲ್ಲ ಸರ್. ಯಾಕೆಂದ್ರೆ ಕೆಲಸದ ಒತ್ತಡ ಇರ್ಬೋದು, ಅಥವಾ ಏನಪ್ಪ ಅದು ಕಾಸ್ಟ್ ಆಫ್ ಲಿವಿಂಗ್ ಏನಿದೆ ಅದು ನಮಗ್ ಕಷ್ಟ ಅನಿಸ್ತಾ ಇರ್ಬೋದು. ಆದ್ರೆ ನಾನ್ ಹೇಳೋದಿಷ್ಟೇ, ನಾನು ನನ್ ಮಗ ಅಥವಾ ನನ್ನ ಹೆಂಡತಿ ಅಂತಂದ್ರೆ ಅದು ಒಂದು ಬಾಂಧವ್ಯವನ್ನ ಹುಟ್ಟಾಕೋದಿಲ್ಲ. ನಾವು ಬಾಂಧವ್ಯವಾಗಿ ಒಂದು ಸಂಸ್ಕಾರಯುತವಾದಂತ ಬದುಕನ್ನ, ಆರೋಗ್ಯಕರವಾದಂತ ಜೀವನವನ್ನ ಮಾಡೋದಕ್ಕೆ ನನ್ಗೇನೋ ಅದು ಸರಿ ಅಂತ ಕಾಣಿಸೋದಿಲ್ಲ. ಯಾಕೆಂದ್ರೆ ಮನೆಯಲ್ಲಿ ಇಬ್ರು 3 ಜನ ಮಕ್ಳಿದ್ದಾಗ್ಲೇ ಅದಕ್ಕೆ ಆ ಮನೆ ಅಂತ ಅನ್ನಿಸ್ಕೊಳ್ಳೋದು. ಒಂದು ಮಗು, ಈಗ ಫಾರ್ ಎಕ್ಸಾಂಪಲ್ ಒಂದು ಮಗುನ ನೀವು ನೋಡ್ತೀರಿ, ನೀವು ಸಾಮಾನ್ಯ ನಾವು ಒಂದು ಮಗು ಪಡೆದವರು ಕೇಳುತ್ತೆ ಮಗು, ನನಗ್ ತಮ್ಮ ಬೇಕು, ನನಗ್ ತಂಗಿ ಬೇಕು. ಅವಾಗ ನಿಜಕ್ಕೂ ಒಬ್ಬ ತಾಯಿ ಆದವ್ರಿಗೆ, ತಂದೆ ಆದವ್ರಿಗೆ ನಿಜಕ್ಕೂ ಅದು ನೋವನ್ನು ಉಂಟು ಮಾಡುತ್ತೆ. ಯಾಕಂದ್ರೆ ಆ ಮಗುಗೆ ಆಟ ಆಡಕ್ಕೆ ಯಾರು ಇಲ್ವಲ್ಲ ಜೊತೆಲಿ, ನನ್ಗೆ ಅಕ್ಕನ್ ಕೊಡೋ. ಇವಾಗ ಫಾರ್ ಎಕ್ಸಾಂಪಲ್ ನಾನು ಕೂಡ ತಪ್ಪು ಮಾಡ್ಕೊಂಡಿದೀನಿ ಸರ್, ನನಗೂ ಒಬ್ಬನೇ ಮಗ, ನನ್ನ ಮಗ ನನ್ನ ದಿನ ಪ್ರಶ್ನೆ ಮಾಡ್ತಾನೆ, ನನಗೆ ತಂಗಿ ಕೊಡು, ತಮ್ಮನ್ ಕೊಡು. ಹೌದು, ನಾವೆಲ್ಲೋ ಒಂದು ತಪ್ಪು ಮಾಡಿದ್ವಲ್ಲಪ್ಪ ಅಂತ ಅನಿಸ್ತಾ ಇದೆ. ಆದ್ರಿಂದ ಇವಾಗ ನಾನು ಪ್ರತಿಯೊಬ್ಬರಿಗೂ ನಾನು ಹೇಳ್ತೀನಿ, ಇಲ್ಲ ನೀವು ಮಕ್ಳು 2-3 ಮಕ್ಳು ಮಾಡ್ಕೊಳ್ಳಿ. ಯಾಕೆ ಅಂತಂದ್ರೆ ಅವ್ರಿಗೆ ಆ ಬಾಂಧವ್ಯಗಳು ಬೇಕು. ಒಂದು ಕಷ್ಟವನ್ನ ಹಂಚ್ಕೊಳಕ್ಕೆ, ಅವ್ರು ದೊಡ್ಡವರಾದಾಗ ಕಷ್ಟ ಆಗ್ಲಿ ಸುಖ ಆಗ್ಲಿ ಹಂಚ್ಕೊಳಕ್ಕೆ ಒಬ್ರು ತನ್ನವರು ಅನ್ನೋರು ಇರ್ಬೇಕು ಸರ್. ಈಗ ನಮ್ಗೆ ಹೇಗೆ ನಾವೆಲ್ಲ ಹುಟ್ಟಿದ 5 ಜನ 6 ಜನ ಮಕ್ಳುಗಳು, ನಮ್ಗೆ ಏನೇ ಕಷ್ಟ ಆದ್ರೂ ಬೇಗ ಹಂಚ್ಕೊಳ್ತೀವಿ, ನಮ್ಮ ದುಃಖ ಆಗ್ಲಿ ಸಂತೋಷ ಆಗ್ಲಿ. ಒಂದೊಂದು ಮಕ್ಳಾಗ್ಬಿಟ್ರೆ ಅವ್ರು ಎಲ್ಲೋ ಒಂದು ಐಸೋಲೇಟ್ ತರ ಆಗ್ಬಿಡ್ತಾರೆ. ಅವ್ರು ಏನಿಲ್ಲ, ಮೊಬೈಲ್ಗೆ ಅಡಿಕ್ಟ್ ಆಗೋದು, ಅಥವಾ ಆಟ ಆಡಕ್ಕೆ ಯಾರು ಇಲ್ಲ. ಅವರು ಬೆಳೀತಾ ಏನಾಗುತ್ತೆ ಆ ಮಗು ಅಂತ ಹೇಳಿದ್ರೆ ಜನಗಳ ಜೊತೆ ಹೊಂದ್ಕೊಳ್ಳುವಂತ ಕಲ್ಚರ್ ಅವರಲ್ಲಿ ಬರೋದಿಲ್ಲ. ಅದು ಯಾವಾಗ ನಮ್ಗೆ ಹೊಂದಾಣಿಕೆಯ ಸ್ವಭಾವ ಬರುತ್ತೆ ಅಂತ ಹೇಳಿದಾಗ, ನಾವು ಮನೆಗಳಲ್ಲಿ 2-3 ಜನ ಇದ್ದಾಗ ನಾವು ಹೊಂದಿಕೊಂಡು ಬಾಳುವಂತಹ ಒಂದು ಸಂಸ್ಕೃತಿನ ಕಲಿತೀವಿ. ಸೊ ಒಬ್ಬರಾದಾಗ ಇದು ಕಷ್ಟ ಆಗುತ್ತೆ. ಆದ್ರಿಂದ ಇದು ತಪ್ಪು. ಈ ಚಿಂತನೆಗಳನ್ನ ಮಾಡ್ಕೊಳ್ತಾ ಇದ್ದಾರೆ ಜನಾಂಗ ಅಂತ ಹೇಳಿದ್ರೆ ಇದು ನಿಜಕ್ಕೂ ತಪ್ಪು. ಆ ಒಂದು ಚಿಂತನೆಗಳಿಂದ, ಪರಿಕಲ್ಪನೆಗಳಿಂದ ಅವರು ಹೊರಗೆ ಬಂದು ತಾವು ನಿಜವಾಗಿಯೂ ಆರೋಗ್ಯವಂತರಾಗಿದ್ರೆ ಅವರು ಮಕ್ಕಳುಗಳನ್ನ ಮಾಡ್ಕೋಬೇಕು. ಯಾಕೆ ಅಂತಂದ್ರೆ ನಿಮಗೆ ಗೊತ್ತು, ನಮ್ಮ ಮಕ್ಕಳುಗಳಿಲ್ಲ. ಇವಾಗ ಒಂದು ಪೀರಿಯಡ್ ನಮ್ಗೆ ಇದಿದೆ, ವಯಸ್ಸಿದೆ, ಎಲ್ಲ ಇದೆ. ಸೊ ಇಂಥ ಸಂದರ್ಭದಲ್ಲಿ ನಮ್ಗೆ ಮಕ್ಕಳು ಬೇಡ ಅನಿಸ್ಬೋದು. ಆದ್ರೆ ನಮ್ಗೆ ವಯಸ್ಸಾದಂತ ಸಂದರ್ಭದಲ್ಲಿ ನಮ್ಮನ್ನ ನೋಡ್ಕೊಳ್ಳೋರು, ನಮ್ಗೆ ಆ ಒಂದು ಪ್ರೀತಿಯನ್ನ, ಬಾಂಧವ್ಯವನ್ನ ಕೊಡುವವರು ನಮ್ಮವ್ರು ಬೇಕಾಗಿರ್ತದೆ.
ಆಗ ಆಗ ಪರಿತಪ್ಪಿಸ್ತೀವಿ, ನಾವು ಖಂಡಿತ ಪರಿತಪ್ಪಿಸ್ತೀವಿ. ಅದರಿಂದ ನಾವು ತಪ್ಪಿಸ್ಕೋಬೇಕು ಅಂತಂದ್ರೆ ನಮ್ಮ ಮಕ್ಕಳನ್ನ ಮಾಡ್ಕೋಬೇಕು. ಜೊತೆಗೆ ಏನು ದತ್ತು ತಗೊಳ್ಳೋದು, ನಾನು ಸೌಂದರ್ಯವನ್ನ ಮಗುನ ಸಾಕಕ್ಕಾಗಲ್ಲ ಚಿಕ್ಕದ್ರಿಂದ ಅಂತ ಹೇಳ್ಕೊಂಡು ಆ ಒಂದು ಚಿಂತನೆನ ಮಾಡ್ಕೊಂಡು ಇವ್ರು ಹೋಗೋದು ನಿಜಕ್ಕೂ ತಪ್ಪು. ಒಬ್ಬ ತಾಯಿಯ ಅಂತಂದ್ರೆ ಒಂದು ಮಗುವನ್ನ ಪಡಿತಾಳಲ್ಲ ಆ ತಾಯಿ, ಆ ಮಗುವನ್ನ ಚಿಕ್ಕದ್ರಿಂದ ಎತ್ತಿ ಸಾಕ್ತಾರಲ್ಲ, ಅದು ಎಲ್ಲರಿಗೂ ಬರಲ್ಲ ಸರ್. ಯಾರಿಗೆ ಅದು ನಿಜಕ್ಕೂ ಒಂದು ಪುಣ್ಯ, ಒಂದು ತಾಯ್ತನ ಅನ್ನೋದು ಪುಣ್ಯ. ಅದನ್ನ ಪ್ರತಿಯೊಬ್ಬರಿಗೆ, ಅವ್ರಿಗೆ ಯಾರ್ಯಾರಿಗೆ ಅವಕಾಶಗಳಿದೆ ಅವರು ಆ ತಾಯ್ತನದ ಅನುಭವವನ್ನ ಪಡಿಬೇಕು ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಸರ್. ಓಕೆ. ದತ್ತು ಮಗುವನ್ನ ಪಡೆದುಕೊಳ್ಳುವಂತ ಪ್ರಕ್ರಿಯೆ ಹೇಗಿರುತ್ತೆ, ಅದರ ಜೊತೆಗೆ ಈ ರೀತಿಯ ಸಂಖ್ಯೆಗಳು ವಿಪರೀತ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಸರ್, ಈಗ ಮಕ್ಕಳನ್ನ ಅಂದ್ರೆ ದತ್ತು ಮಕ್ಕಳನ್ನ ಪಡೆಯುವಂಥ ಪ್ರಕ್ರಿಯೆ ಹೇಗಿದೆ? ನೀವು ಹೇಳಿದ್ರಿ ಭಾಳ ಕಷ್ಟ ಆಗ್ತಾ ಇದೆ, ಮಕ್ಕಳನ್ನು ಕೂಡ ಕೊಡೋಕ್ಕಾಗ್ತಾ ಇಲ್ಲ, ದತ್ತು ಮಕ್ಕಳು ಕೂಡ ಸಿಗ್ತಾ ಇಲ್ಲ ಅಂತೇಳಿ. ಆ ಪ್ರಕ್ರಿಯೆ ಹೇಗಿರುತ್ತೆ? ನಾನು ಸರಳವಾಗಿ ಹೇಳ್ತೀನಿ. ಇವತ್ತು 4,000 ಮಕ್ಕಳು ನಮ್ಮ ದೇಶದಲ್ಲಿ ಅವೈಲೇಬಲ್ ಇದ್ದಾರೆ ದತ್ತು ಹೋಗೋದಕ್ಕೆ. ದತ್ತು ಪಡೆಯೋದಕ್ಕೆ 40,000 ಜನ ಅರ್ಜಿ ಸಲ್ಲಿಸಿ ದತ್ತು ಕೇಳ್ಕೊಂಡು ಆಕಾಂಕ್ಷಿಗಳಿದ್ದಾರೆ. ನಮ್ಮಲ್ಲಿರೋದು 4,000 ಆದರೆ 40,000 ಜನಕ್ಕೆ ನಾವು ಹೇಗೆ ನ್ಯಾಯ ಒದಗಿಸ್ಬೋದು? ನಮ್ಮದು, ನಾನು ಆವಾಗಲೇ ಮಾತಾಡಬೇಕಾದ್ರೆ ಅದ್ರ ಬಗ್ಗೆ ನಾವು ಮಾತಾಡೋಕೆ ಹೋಗಲ್ಲ, ಅದು ಅವ್ರ ಆಯ್ಕೆ. ಏನಂದರೆ ಲಿವ್ ಇನ್ ಟುಗೆದರು, ನಮಗೆ ಮಕ್ಕಳು ಬೇಡ, ಅದು ಅವ್ರ ಆಯ್ಕೆ, ಅದು ರೈಟ್ಸು. ನಮ್ಮ ಉದ್ದೇಶ ಪ್ರತಿಯೊಂದು ಮಗುವಿಗೂ ಕುಟುಂಬ ಸಿಗಬೇಕು, ಖಂಡಿತ. ಆದರೆ ಖಂಡಿತ ಅದನ್ನು ನಾವು ನಮ್ಮ ಸರ್ಕಾರಗಳು ಮಾಡ್ತಾ ಇದೆ. ಏನು ಸಾರ ಕಾರ ಅಂತ ಇದೆ, ಸ್ಟೇಟ್ ಅಡಾಪ್ಷನ್ ರಿಸೋರ್ಸ್ ಏಜೆನ್ಸಿ, ಸೆಂಟ್ರಲ್ ಅಡಾಪ್ಷನ್ ರಿಸೋರ್ಸ್ ಏಜೆನ್ಸಿ ಅಂತ ಇದೆ, ಅವರು ಅದನ್ನು ಮಾಡ್ತಾ ಇದ್ದಾರೆ. ಆದರೆ 4,000 ಮಕ್ಕಳಿದ್ರೆ 40,000 ಆಕಾಂಕ್ಷಿಗಳಿಗೆ ಯಾವ ರೀತಿ ನ್ಯಾಯ ಒದಗಿಸ್ತಾರೆ? ಇಲ್ಲಿ ಒಂದು ಮಗುವಿಗೆ ಕುಟುಂಬ ಸಿಗಬೇಕು, ಅದೇ ರೀತಿ ಮಗು ಬೇಕು ಅಂತ ಹಂಬಲಿಸ್ತಾ ಇದ್ದಾರಲ್ವ ತಾಯಂದಿರು, ಆ ತಾಯಂದಿರಿಗೂ ನ್ಯಾಯ ಕೊಡಿಸಕ್ಕಂಥದ್ದು ಸರ್ಕಾರದ ಆದ್ಯ ಕರ್ತವ್ಯ ಆಗಬೇಕು. ಯಾಕೆಂದರೆ ನಮ್ಮ ಸಮಿತಿ ಮುಂದೆ ಬರ್ತಾಳೆ ಒಂದು ತಾಯಿ, ಅವಳೇ 40 ವರ್ಷದ ತಾಯಿ, ಅವರ ತಂದೆ ತಾಯಿನ ಕರ್ಕೊಂಡು ಬರ್ತಾರೆ. ನನಗೆ ಇಲ್ಲಿ ಮಗು ಕೊಡ್ತಾರೆ ಅಂತ ಹೇಳಿದರು, ನಮಗೆ ಮಗು ಬೇಕು ಕೊಡಿ ಅಂತ ತಾಯಿ ಕೇಳ್ತಾಳೆ. ನೀವು ಕೊಡಲಿಲ್ಲ ಅಂದರೆ ನಾನು ಇಲ್ಲೇ ಸತ್ತೋಗ್ತೀನಿ. ಆ ತಾಯಿಯ ಮಾನಸಿಕ ಎಷ್ಟು ಡಿಪ್ರೆಷನ್ಗೆ ಹೋಗಿದ್ದಾರೆ ನಾವು ಅರ್ಥ ಮಾಡ್ಕೊಬೇಕು. ನಾನು ಹೇಳಿದೆ, ಅಮ್ಮ ಮಗು ಕೊಡೋಣ, ಅದಕ್ಕೆ ಕಾನೂನು ಪ್ರಕ್ರಿಯೆ ಇದೆ, ದತ್ತು ಪ್ರಕ್ರಿಯೆ ಮೂಲಕ ಆಗಬೇಕದು, ಇವಾಗ ಬಂದರೆ ಕೊಡೋದಕ್ಕೆ ಅದು ಮಗು ಒಂದು ವಸ್ತು ಅಲ್ಲ ಅಂತ ಹೇಳಿದೆ. ನಾನು ಸ್ಟ್ರೈಕ್ ಕೊಡ್ತೀನಿ, ಇಲ್ಲೇ ಸಾಯ್ತೀನಿ ಅಂತ ಹೇಳ್ತಾರೆ. ಅಂದರೆ ಆ ರೀತಿಯ ಆಕಾಂಕ್ಷಿಗಳು ತುಂಬ ಇದ್ದಾರೆ. ಅದನ್ನು ನಾವು ಒಂದು ಅರ್ಥ ಮಾಡ್ಕೊಬೇಕು. ಅವರಿಗೆ ನ್ಯಾಯ ಕೊಡಿಸ್ಬೇಕು ಅಂದರೆ ಖಂಡಿತ ಸಾಧ್ಯ ಇಲ್ಲ ಎಲ್ಲರಿಗೂ ನ್ಯಾಯ ಕೊಡಿಸೋದು. 40,000 ಜನ ಇದ್ದಾರೆ, 4,000 ಮಕ್ಕಳಿದ್ದಾರೆ. ಇದು ಹೇಗಾಗುತ್ತೆ ಅಂದರೆ, ನಮಗೆ ಮಕ್ಕಳನ್ನ ಬಿಟ್ಟು ಹೋಗ್ತಾರೆ ಕೆಲವರು, ನಮಗೆ ಮಕ್ಕಳು ಬೇಡ ಅಂತ ಸಾಮಾಜಿಕ ಕಾರಣ ಇರುತ್ತೆ, ಮದುವೆ ಆಗಿರಲ್ಲ ಅಂಥವರು ಬಿಟ್ಟು ಹೋಗ್ತಾರೆ, ನಮಗೆ ಸಾಕಾಗಲ್ಲ ಅಂತ ಬಿಟ್ಟು ಹೋಗ್ತಾರೆ. ಇನ್ನು ಕೆಲವರು ಆಸ್ಪತ್ರೆಯಲ್ಲೇ ಬಿಟ್ಟು ಹೋಗ್ತಾರೆ, ಅಬಾಂಡನ್ ಮಾಡ್ತಾರೆ, ಆ ಮಕ್ಕಳು ನಮಗೆ ಬರ್ತದೆ. ಇನ್ನು ಕೆಲವರು ಒಪ್ಸೇ ಹೋಗ್ತಾರೆ ಕಮಿಟಿಗೆ ಬಂದು, ಅದು ಒಪ್ಪಿಸ್ಬೋದು. ನಮಗೆ ಯಾರು ಮಗು ಬೇಡ ಅಂತ ಹೇಳಿದರೆ ಬೇರೆ ಬೇರೆ ಕಾರಣ ಏನೇ ಇರಲಿ, ವಿವಾಹೇತರ ಸಂಬಂಧ ಇರುತ್ತೆ, ಮಗು ಅನಾರೋಗ್ಯ ಇದೆ ಅಂತ ಹೇಳಿ ಬಿಟ್ಟು ಹೋಗ್ತಾರೆ, ಹಣ ಖರ್ಚಾಗುತ್ತೆ ಅಂತ ಹೇಳಿ ಬಿಟ್ಟು ಹೋಗಲಿ. ಅವರು ಸರೆಂಡರ್ ಮಾಡಿರಲಿ, ಅಬಾಂಡನ್ ಮಾಡಿರಲಿ, ಮತ್ತು ಪೋಷಕರೇ ಇರಲ್ಲ ಮಕ್ಕಳಿಗೆ, ಅಂಥವರು ನಮ್ಮಲ್ಲಿ ಬಂದಾಗ ನಾವು ನಮ್ಮ ಕಾನೂನು ಪ್ರಕ್ರಿಯೆನ ಒಳಪಡಿಸ್ತೀವಿ. ಅಂದರೆ ಒಪ್ಪಿಸ್ತಿದ್ರೆ ಮಕ್ಕಳು ಬೇಡ ಅಂತ ನಿಮ್ಮ ಹತ್ರ ಬಿಟ್ಟು ಹೋದರೆ ಅವರಿಗೆ ಸುಮ್ಮನೆ ಬಿಡ್ತೀರಾ? ಬಿಡ್ತೀವಿ, ಖಂಡಿತ. ತಂದೆ ತಾಯಿ ಒಪ್ಪಿ ನಮಗೆ ಮಕ್ಕಳು ಬೇಡ ಅಂದರೆ ನಾವು ಯಾವುದೇ ಅವರಿಗೆ ಕಾನೂನನ್ನು ನಾವು ಇದು ಮಾಡಲ್ಲ. ನಮ್ಮಲ್ಲಿ ಅಡಾಪ್ಷನ್ ಏಜೆನ್ಸಿ ಇದೆ, ಹಾಸ್ಪಿಟ್ಲ್ ಇದೆ, ನಾವು ಮಮತೆಯ ತೊಟ್ಟಿಲು ಅಂತ ಆಸ್ಪತ್ರೆ ಮುಂಭಾಗ ಮತ್ತು ನಮ್ಮ ಏಜೆನ್ಸಿ ಮುಂಭಾಗ ಇಟ್ಟಿದ್ದೀವಿ. ಮಕ್ಕಳು ಬೇಡ ಅಂದರೆ ತಂದು ಅಲ್ಲಿ ಅವ್ರು ಹಾಕಿ ಹೋಗ್ಬೋದು, ಮೋರಿಲ್ ಬಿಸಾಕೋದು ಬೇಡ. ಪ್ರೊಸೆಸ್ ಏನಿರೋದಿಲ್ಲ, ಇಲ್ಲ ಪ್ರೊಸೆಸ್ ಏನೂ ಇಲ್ಲ. ಅವ್ರ ಮೇಲೆ ನಾವು ಕೇಸನ್ನು ದಾಖಲು ಮಾಡಲ್ಲ. ಅವರು ಮಕ್ಕಳು ಬೇಡ ಅಂದರೆ ಮಮತೆಯ ತೊಟ್ಟಿಲು ಇದೆ, ತೊಟ್ಟಿಲು ಆಗ್ಬೋದು, ಸಮಿತಿಯ ಮುಂದಾಗ್ಬೋದು, ಅಡಾಪ್ಷನ್ ಏಜೆನ್ಸಿ ಮುಂದಾರ ಆಗ್ಬೋದು, ಅವರು ಕೊಟ್ಟೋಗ್ಬೋದು. ಯಾವುದೇ ಕಾನೂನನ್ನು ನಾವು ಇದು ಮಾಡಲ್ಲ, ಅವರಿಗೆ ಕ್ರಮ ಇಲ್ಲ. ಆದರೆ ಅವರು ಮೋರಿನಲ್ಲಿ ಬಿಸಾಕೋದು, ಟಾಯ್ಲೆಟಲ್ಲಿ ಬಿಸಾಕೋದು, ಚೀಲದಲ್ಲಿ ತುಂಬಿ ಬಿಸಾಕೋದೆಲ್ಲ ಇದನ್ನು ಮಾಡಿದ್ದಾರೆ. ಮೋರಿನಲ್ಲೆಲ್ಲ ಸಿಕ್ಕಿದೆ, ಅದು ಮಾಡಬಾರ್ದು. ಅದು ಮಾಡಿದರೆ ಕಾನೂನು ಕ್ರಮ ನಾವು ಅವ್ರ ಮೇಲೆ ಜರುಗಿಸ್ತೀವಿ. ಇದನ್ನು ಮಾಡ್ಬೋದು. ಇದು ಮಾಡಾದ್ಮೇಲೆ ನಾವು ಅವರನ್ನ ದತ್ತು ಪ್ರಕ್ರಿಯೆಗೆ ಒಳಪಡಿಸೋದಕ್ಕೆ ಕಾನೂನು ಚೌಕಟ್ಟು ಏನಿದೆ, 2 ತಿಂಗಳು ಅವ್ರು ವಾಪಸ್ಸು ತಗೊಳ್ಳೋದು ಒಪ್ಸಿರ್ತಾರೆ. ವಾಪಸ್ ತಗೊಳಕ್ಕೆ ಅವ್ರು ಬರಲಿಲ್ಲ ಅಂದರೆ 2 ತಿಂಗಳ ಒಳಗಡೆ ದತ್ತುಗೆ ನಾವು ಕೊಡ್ತೀವಿ.
ಮತ್ತು ಪೋಷಕರು ಪತ್ತೆ ಹಚ್ಚಿ ಅಂತ ನಾವು ಬಿಟ್ಟೋಗಿರೋ ಮಕ್ಕಳಾದರೆ ಪೋಷಕರ ಪತ್ತೆ ಹಚ್ಚಿ ಅಂತ ಪೊಲೀಸ್ನವರಿಗೆ ಬರಿತೀವಿ. ಪೊಲೀಸ್ನವರು ನಮಗೆ ವರದಿ ಕೊಡಬೇಕು. 2 ರಿಂದ 4 ತಿಂಗಳೊಳಗೆ ಪೋಷಕರು ಪತ್ತೆ ಆಗಿಲ್ಲ ಅಂತ ವರದಿ ಕೊಡ್ತಾರೆ, ಸಿ ರಿಪೋರ್ಟ್ ಅಂತ ಕೊಡ್ತಾರೆ. ಸರ್, ಮಾತಾಡೋಣ. ಮತ್ತೊಬ್ಬರು ಗೆಸ್ಟ್ ಜಾಯ್ನ್ ಆಗಿದ್ದಾರೆ, ನಾನು ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡಿಬಿಡ್ತೀನಿ. ಪ್ರಸ್ತುತಿ ತಜ್ಞರಾಗಿರುವಂಥ ಡಾಕ್ಟರ್ ವಿದ್ಯಾ ಕಾಮತ್ ಅವರು. ಮೇಡಮ್ ಅವರ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಹಾ, ನಮಸ್ತೆ. ನಾನು ಡಾಕ್ಟರ್ ಶ್ವೇತಾ ಕಾಮತ್. ಓಕೆ, ಕ್ಷಮೆ ಇರಲಿ ಮೇಡಮ್. ಈಗ ಮೇಡಮ್, ಹಾ, ಶ್ವೇತಾ ಮೇಡಮ್ ಅವರೇ, ಹೇಳಿ. ನೀವು ಈ ವರದಿಯನ್ನು ನೋಡ್ತಾ ಇದ್ರಿ, ಏನೇನು ಆಗ್ತಾ ಇದೆ, ಇಂದಿನ ಯುವ ಪೀಳಿಗೆ ಅಥವಾ ಯುವ ದಂಪತಿಗಳು ಯಾವ ರೀತಿಯ ನಿರ್ಧಾರಕ್ಕೆ ಬರಲಾಗ್ತಾ ಇದೆ ಅಂತೇಳಿ, ಆರೋಗ್ಯದ ದೃಷ್ಟಿಯಿಂದ ಏನೆಲ್ಲ ಕಾರಣಗಳು ಇರಬಹುದು ಅಂತೇಳಿ ಈ ರೀತಿ ನಿರ್ಧಾರಕ್ಕೆ ಬರೋದಕ್ಕೆ ಏನು ಕಾರಣ? ಒಂದಂದ್ರೆ ಇತ್ತೀಚಿನ ದಿನಗಳಲ್ಲಿ ಆಲ್ರೆಡಿ ನಾವು ಡಿಸ್ಕಸ್ ಮಾಡ್ತಾ ಇದ್ರಿ, ಕೆಲವು ಕಪಲ್ಸ್ಗೆ ಮಕ್ಕಳೇ ಬೇಡ ಅಂತ ಅನಿಸ್ತಾ ಇದೆ. ಅದು ಅವ್ರದ್ದು ವೈಯಕ್ತಿಕ ನಿರ್ಧಾರವಾಗಿರುತ್ತೆ. ಅದ್ರಲ್ಲಿ ನಾವು ಏನು ಡಿಸೈಡ್, ಅದು ಅವ್ರ ಚಾಯ್ಸು. ಇಬ್ರಿಗೂ ಬೇಡ ಅಂತ ಇತ್ತು ಅಂದ್ರೆ ಅದಕ್ಕೆ ಯಾಕಂದ್ರೆ ತಾಯ್ತನ ಆಗ್ಲದಾಗ್ಲಿ ಪೇರೆಂಟ್ಸ್ ಆಗೋದಾಗ್ಲಿ ಅದು ರೆಸ್ಪಾನ್ಸಿಬಿಲಿಟಿ. ನೀವು ಅದು ಮಗುನ ಆವಾಗ ಅಲ್ದಲೆ ಲೈಫ್ ಲಾಂಗ್ ಅದನ್ನ ಕರೆಕ್ಟ್ ಆಗಿ ನೋಡ್ಕೊಳ್ತೀವಿ, ಅದಕ್ಕೆ ಸಪೋರ್ಟ್ ಮಾಡ್ತೀವಿ ಅನ್ನೋದಿದ್ರೆ ಅಷ್ಟೇ ನೀವು ಪೇರೆಂಟ್ ಹುಟ್ಟಿಗೆ ನೀವು ಟ್ರೈ ಮಾಡ್ಬೇಕು. ಅದ್ರಲ್ಲಿ ನಿಮ್ಗೆ ಆಸಕ್ತಿ ಇಲ್ಲ ಅಂತ ಅಂದ್ರೆ ಅದನ್ನ ಆ ರೆಸ್ಪಾನ್ಸಿಬಿಲಿಟಿನ ನೀವು ತಗೊಳ್ದೇ ಇರೋದೇ ಒಳ್ಳೇದು. ಸೊ ದಟ್ ಈಸ್ ಒನ್ ಡಿಸಿಷನ್. ಇನ್ನು ಕೆಲವೊಬ್ಬರಿಗೆ ಬೇರೆ ಬೇರೆ ಕಾರಣಗಳಿಂದ ತಾಯ್ತನ ಆಗದೆ ಇರ್ಬೋದು. ಇನ್ನು ಒಂದಂದ್ರೆ ಓವರೀಸ್ ಅಲ್ಲಿ ಅವ್ರದ್ದು ಮೊಟ್ಟೆಗಳ ಸಂಖ್ಯೆ ಕಮ್ಮಿ ಇರ್ಬೋದು, ಮೊಟ್ಟೆಗಳ ಕ್ವಾಲಿಟಿ ಚೆನ್ನಾಗಿಲ್ದೇ ಇರ್ಬೋದು, ಇಲ್ಲ ಸಿಸ್ಟ್ಗಳು ಅಂತದ್ರಿಂದ ಸರ್ಜರಿ ಎಲ್ಲ ಆಗಿದ್ರಿಂದ ಪ್ರೆಗ್ನೆನ್ಸಿ ಆಗೋ ಚಾನ್ಸಸ್ ತುಂಬಾ ಕಮ್ಮಿ ಇರ್ಬೋದು. ಇಲ್ಲ ಸುಮಾರು ಸತಿ ಕೆಲವೊಬ್ರು IVF ಟ್ರೈ ಮಾಡಿರ್ತಾರೆ, ಆದ್ರೂ ಪ್ರೆಗ್ನೆನ್ಸಿ ಆಗದೆ ಇರಲ್ಲ. ಇಲ್ಲ ಯೂಟ್ರಸ್ ಅಲ್ಲಿ ಪ್ರಾಬ್ಲಮ್ ಇರ್ಬೋದು, ಅದಕ್ಕೆ ಟ್ರೀಟ್ಮೆಂಟ್ಸ್ ಇದೆ, ಅಂದ್ರೆ ಸರ್ಜರೀಸ್ ಮಾಡ್ತೀವಿ, ಇಲ್ಲ ಮೆಡಿಕಲ್ ಟ್ರೀಟ್ಮೆಂಟ್ ಎಲ್ಲ ಕೊಡ್ತೀವಿ, ಆದ್ರೂ ಕೆಲವೊಬ್ರಿಗೆ ಮಕ್ಕಳು ಆಗುದಿಲ್ಲ. ಕೆಲವೊಬ್ರಿಗೆ ಅದು ಯೂಟ್ರಸ್ ಪ್ರೆಗ್ನೆನ್ಸಿನ ಅಕ್ಸೆಪ್ಟ್ ಮಾಡೋದಿಲ್ಲ. ನಾವ್ ಎಷ್ಟೇ ಒಳ್ಳೆ ಭ್ರೂಣ ಹಾಕಿದ್ರು ಏನೇ ಮಾಡಿದ್ರು ಕೆಲವೊಬ್ರಿಗೆ ಪ್ರೆಗ್ನೆನ್ಸಿ ಅಕ್ಸೆಪ್ಟ್ ಆಗಿಲ್ಲ. ಪದೇ ಮಿಸ್ಕ್ಯಾರೇಜಸ್ ಇಲ್ಲ ಅಬಾರ್ಷನ್ಸ್ ಆಗುತ್ತೆ. ಇದಕ್ಕೆ ಬೇರೆ ಬೇರೆ ಟ್ರೀಟ್ಮೆಂಟ್ ಇದೆ, ಆದ್ರೂ ಅದೆಲ್ಲನೂ ಫೇಲ್ ಆಗುತ್ತೆ. ಕೆಲವೊಬ್ರಿಗೆ ಕೆಲಸನೇ ಮಾಡೋದಿಲ್ಲ ಅಂತ ಒಂದು ಪರಿಸ್ಥಿತಿ ಇರ್ಬೋದು. ಇಲ್ಲ ತಾಯಿದು ಜನರಲ್ ಹೆಲ್ತ್ ಅಂದ್ರೆ ತುಂಬಾ ಸಿವಿಯರ್ ಹಾರ್ಟ್ ಡಿಸೀಸ್ ಇರ್ಬೋದು, ಇಲ್ಲ BP ಪ್ರಾಬ್ಲಮ್ ಇರ್ಬೋದು, ಇಲ್ಲ ಕಿಡ್ನಿ ಪ್ರಾಬ್ಲಮ್ ಇರ್ಬೋದು, ಇಲ್ಲ ಜನರಲ್ ಹೆಲ್ತ್ ಅವ್ರದ್ದು ಚೆನ್ನಾಗಿಲ್ದೆ ಇರೋದ್ರಿಂದ ಅವರು ಪ್ರೆಗ್ನೆನ್ಸಿ ಆಗ್ಲಿಕ್ಕೆ ಸೂಕ್ತ ಇಲ್ದೆ ಇರ್ಬೋದು. ಇಲ್ಲಾದ್ರೆ ಲಾಸ್ಟ್ ಪ್ರೆಗ್ನೆನ್ಸಿಯಲ್ಲಿ ಅವ್ರಿಗೆ ಪ್ರೆಗ್ನೆನ್ಸಿ ಆಗೋ ಟೈಮಲ್ಲಿ ತುಂಬಾ ಪ್ರಾಬ್ಲಮ್ ಆಗಿರುತ್ತೆ, ಅವ್ರ ಹೆಲ್ತಿಗೆ ಇಲ್ಲ ಪ್ರಾಣಕ್ಕೆ ಅಪಾಯ ಆಗೋ ಸಂಭವ ಬಂದಿರತ್ತೆ. ಸೊ ಅಂತವ್ರಿಗೂ ನಾವೆಲ್ಲ ಸರಗಸಿ ಅಂಡ್ ಇತ್ತೀಚಿನ ದಿನಗಳಲ್ಲಿ ಸರಗಸಿ ಲಾಸ್ ಕೂಡ ತುಂಬಾ ಸ್ಟ್ರಿಕ್ಟ್ ಆಗಿದೆ. ಸೊ ಎಸ್ ಮೇಡಮ್, ಲಾಸ್ ಎಲ್ಲ ಸೊ ಅವಾಗ ಸರಗಸಿ ಹೋಗ್ತಾ ಇದ್ರು ಸುಮಾರು ಜನ. ಸೊ ಇತ್ತೀಚಿನ ದಿನಗಳಲ್ಲಿ ಆ ಸರಗಸಿ ಲಾಸ್ ಎಲ್ಲ ಸ್ಟ್ರಿಕ್ಟ್ ಆಗಿರೋದ್ರಿಂದ ಸುಮಾರು ಜನ ಅಡಾಪ್ಷನ್ಗೆ ಹೋಗ್ತಾ ಇದ್ದಾರೆ. ಮೇಡಮ್, ಈ ಗರ್ಭಧಾರಣೆಯಿಂದ ಹಿಂದೆ ಸರಿಯೋದಕ್ಕೆ ಏನು ಕಾರಣ ಇರಬಹುದು? ಅಂದರೆ ಈ ನೋವು ರಿಸ್ಕ್ ತೆಗೆದುಕೊಳ್ಳೋದು ಬೇಡ ಅಂತನಾ, ಅಥವಾ ಜೀವನ ಶೈಲಿನ, ಅಥವಾ ಏನು ಇರಬಹುದು ಅಂತೇಳಿ? ಅಂದರೆ ಏನಾದರೂ ಒತ್ತಡನ ಅಥವಾ ಆರ್ಥಿಕ ಸಮಸ್ಯೆನ? ರೀಸನ್ಸ್ ಕೆಲವೊಬ್ರಿಗೆ ಗರ್ಭಧಾರಣೆ ಬೇರೆ ಅಂದ್ರೆ ಕೆಲವೊಬ್ರಿಗೆ ಅದು ಪ್ರೆಗ್ನೆನ್ಸಿ ಆಗಿದ್ರಿಂದ ಬಾಡಿಯಲ್ಲಿ ಏನ್ ಚೇಂಜಸ್ ಆಗತ್ತೆ ಅದೆಲ್ಲ ಆಗೋದು ಇಷ್ಟ ಇಲ್ಲದೆ ಇರ್ಬೋದು. ಅದರಿಂದ ಅದು ತುಂಬಾ ರೇರ್, ಅದು ವೆರಿ ಸ್ಮಾಲ್ ಪರ್ಸೆಂಟೇಜ್ ಆಫ್ ವುಮೆನ್ ಹೂ ಯಾರು ಹೇಳ್ತಾರೆ ಅಂದ್ರೆ ನಮ್ಗೆ ಪ್ರೆಗ್ನೆನ್ಸಿ ಆಗೋದ್ರಿಂದ ಏನ್ ಬಾಡಿ ಚೇಂಜಸ್ ಆಗುತ್ತೆ ನಮ್ದ್ರಲ್ಲಿ ಅದೆಲ್ಲ ನಮ್ಗೆ ಇಷ್ಟ ಇಲ್ಲ, ಆ 9 months ನಾವು ಬ್ರೇಕ್ ತಗೋಬೇಕು, ಇಲ್ಲ ಆಮೇಲೆ ಕೂಡ ನಮ್ ಬಾಡಿ ರಿಕವರಿ ಆಗ್ಲಿಕ್ಕೆಲ್ಲ ಬ್ರೇಕ್ ತಗೋಬೇಕು, ಅದ್ರಲ್ಲಿ ನಮ್ಗೆ ಇಷ್ಟ ಇಲ್ಲ, ಅದ್ರಿಂದ ನಾವು ಪ್ರೆಗ್ನೆಂಟ್ ಆಗೋದಿಲ್ಲ ಅಂತ ಕೆಲವೊಬ್ರು ಇರ್ತಾರೆ. ಅದು ತುಂಬಾ ರೇರ್, ವೆರಿ ಸ್ಮಾಲ್ ಪರ್ಸೆಂಟೇಜ್. ಮೆಜಾರಿಟಿ ಅವರಿಗೆ ಏನಾದ್ರೂ ನಿಜವಾಗ್ಲೂ ಪ್ರಾಬ್ಲಮ್ಸ್ ಇರುತ್ತೆ ಬಾಡಿಯಲ್ಲಿ, ಸೊ ಅದರಿಂದ ಅವರಿಗೆ ಪ್ರೆಗ್ನೆನ್ಸಿ ಆಗೋದು ಸೂಕ್ತ ಇರುವುದಿಲ್ಲ. ಸೊ ಅಂತವ್ರು ಮೋಸ್ಟ್ಲಿ ಅಡಾಪ್ಷನ್, ಗರ್ಭಧಾರಣೆ ಬೇಡ ಅಂತ ಹೇಳ್ಬಿಟ್ಟು ಅಡಾಪ್ಷನ್ಗೆ ಹೋಗ್ತಾ ಇರ್ಬೋದು. ಕೆಲವೊಬ್ರಿಗೆ ಹಿಂಗೆ ಅಡಾಪ್ಷನ್ ಇಲ್ಲ, ಅವರು ಬೆಸ್ಟ್ ಕ್ಯಾಂಡಿಡೇಟ್ ಇದ್ರೆ ಅವ್ರದ್ದೆಲ್ಲ ಕರೆಕ್ಟ್ ಆಗಿ ಅವ್ರದ್ದು ಪ್ರಾಬ್ಲಮ್ ಇತ್ತು ಅಂದ್ರೆ ಸರಗಸಿ ಕೂಡ ಮಾಡ್ತಾರೆ. ಸರಗಸಿ ಅಂದ್ರೆ ಪಾಡ್ಗೆ ತಾಯಿ ಇರುತ್ತಲ್ಲ. ದತ್ತು ಮಕ್ಕಳನ್ನ ಪಡೆಯುವಂತಹ ಸೂಕ್ತ ವಯಸ್ಸು ಎಷ್ಟು? ಯಾವ ಏಜಿನ ಒಳಗೆ ದತ್ತು ಮಕ್ಕಳನ್ನು ಪಡೆದ್ರೆ ಅದು ಫ್ಯಾಮಿಲಿಗೆ ಅಂದರೆ ಆ ಕುಟುಂಬಕ್ಕೆ ಹೊಂದಿಕೊಳ್ಳುತ್ತೆ? ಸರ್, ಈಗ ಈ ಟ್ರೆಂಡ್ ಹಂಗೆ ಮುಂದೆ ಹೋಯಿತು ಅಂತ ಹೇಳಿದ್ರೆ ಮುಂದಿನ 20-30 ವರ್ಷಗಳಲ್ಲಿ ಏನು ಆಗಬಹುದು ಅಂತೇಳಿ ನೋಡಿದ್ರೇ ಭಯ ಆಗುತ್ತೆ.
ಮುಂದಿನ ವಿಚಾರ ಮಾಡಿದ್ರೇ ಭಯ ಆಗುತ್ತೆ. 23 ವರ್ಷಗಳ ಕಾಲ ಜನನ ಪ್ರಮಾಣ ಒಂದು ವೇಳೆ ಕಮ್ಮಿ ಆಯಿತು ಅಂತ ಹೇಳಿದ್ರೆ ಏನು ನೋಡಿ, ಈ ಬೇರೆ ಬೇರೆ ಸರ್ವೆಗಳು ಹೇಳ್ತದೆ ಜನಸಂಖ್ಯಾ ಸ್ಫೋಟ ಆಗುತ್ತೆ ಅಂತ. ಈ ಸ್ಟೈಲನ್ನು ನೋಡಿದ್ರೆ ಇವಾಗ ಏನು ಪಾಶ್ಚಿಮಾತ್ಯ ಏನು ನಾವು ಫಾಲೋ ಮಾಡ್ತಾ ಇದ್ವಿ, ಇದು ಇದೇ ಪ್ರವೃತ್ತಿ ಮುಂದುವರೆದ್ರೆ ಜನನ ಪ್ರಮಾಣ ಕಮ್ಮಿ ಆಗ್ತಾ ಹೋಗ್ತದೆ, ಮರಣ ಪ್ರಮಾಣ ಜಾಸ್ತಿ ಆಗ್ತದೆ ಒಂದು. ಮತ್ತು ಇದು ಪ್ರಕೃತಿಗೆ ವಿರುದ್ಧವಾದಂಥದ್ದು ಇದೆಲ್ಲ. ನಾವು ಏನು ಪ್ರಕೃತಿ ಏನಿದೆ ದತ್ತವಾಗಿ ಬಂದಿದ್ದು ಅದು ಆಗ್ತಾ ಇರುತ್ತೆ. ಮಳೆ ಬೆಳೆ ಎಲ್ಲ ಹೇಗೆ ಆಗುತ್ತೆ ಅದೇ ರೀತಿ ನಮ್ಮ ಜನನ ಮರಣ ಆಗಬೇಕು. ಆದರೆ ನಮಗೆ ಆ ಜನನ ಆಗಬಾರ್ದು, ನಾವೇ ಇರಬೇಕು ಅಂದರೆ ಅವರು ಸಾಮಾಜಿಕವಾಗಿ ಯೋಚನೆ ಮಾಡಬೇಕು. ಇದೇ ಪ್ರವೃತ್ತಿ ಮುಂದುವರೆದ್ರೆ ಮುಂದಿನ ಜನಾಂಗ ಹೇಗೆ, ಭವಿಷ್ಯ ಹೇಗೆ, ಅದು ಅವರಿಗೆ ಇಲ್ಲ, ಅದು ಆಗಬೇಕು. ಮತ್ತು ಜನಸಂಖ್ಯೆ ಕಮ್ಮಿ ಆದರೆ ಬೇರೆ ರೀತಿಯೂ ಪ್ರಾಬ್ಲಮ್ ಆಗ್ತದೆ. ಇವಾಗ ಇರೋ ಮಕ್ಕಳನ್ನ ಕಳ್ಕೊಂಡ್ರೆ ಕರೆಕ್ಟ್, ಅವರು ಕೋಟ್ಯಾಂತರ ರೂಪಾಯಿ ಆಸ್ತಿ ಇರುತ್ತೆ, ಕೋಟ್ಯಾಂತರ ರೂಪಾಯಿ ಆಸ್ತಿ ಇರುತ್ತೆ, ಮಕ್ಕಳಿರಲ್ಲ. ಅವಾಗ ಮಕ್ಕಳಿಲ್ಲ ಅಂದರೆ ಜೀವನನೇ ಇಲ್ಲ, ಸಂತೋಷ ಇರಲ್ಲ, ಆರೋಗ್ಯ ಇರಲ್ಲ, ಪ್ರೀತಿ ಕಾಳಜಿ ಇರಲ್ಲ, ಆವಾಗ ಜೀವನನೇ ನಶ್ವರ ಅನಿಸುತ್ತೆ. ಇದನ್ನೆಲ್ಲ ನಾವು ಗಮನದಲ್ಲಿಟ್ಕೋಬೇಕು. ಏನೋ ಈ ಸಂದರ್ಭದಲ್ಲಿ ನಾವು ಚೆನ್ನಾಗಿದ್ದೀವಿ, ನಮಗೇನು ಗೊತ್ತಾಗಲ್ಲ ಅಂದರೆ ಕಾಲಕ್ರಮೇಣ ಅದು ಪ್ರಕೃತಿ ಏನು ಪಾಠ ಕಲಿಸುತ್ತೆ ಅದನ್ನು ಪಾಠ ಕಲಿಸುತ್ತೆ. ನಾವು ಉದಾಹರಣೆಗೆ ಚೈನಾನೇ ನೋಡ್ಬೋದು. ಅವರು ಜನಸಂಖ್ಯೆ ಜಾಸ್ತಿ ಆಯಿತು ಅಂತ ಹೇಳಿ ಒಂದು ಮಗುಗೆ ಅಂತ ಹೇಳಿದರು, ಇವಾಗ ಒಂದು ಮಗುನೂ ಎತ್ಬಿಟ್ಟಿದ್ದಾರೆ ಜನಸಂಖ್ಯೆ ಕಮ್ಮಿ ಆಯಿತು ಅಂತ ಹೇಳಿ. ಅದೂ ನಮ್ಮ ಇಂಡಿಯಾದಲ್ಲಿ ಆಗೋ ಸಾಧ್ಯತೆ ಎಲ್ಲ ಇದೆ. ಹಾಗಾಗಿ ಎಲ್ಲ ನಗರೀಕರಣ ಆಗ್ತಾ ಇದೆ. ಹಳ್ಳಿನಲ್ಲಿ ಅಟ್ಲೀಸ್ಟು ಸದ್ಯ ಇನ್ನೂ ಆ ಪರಿಸ್ಥಿತಿ ಬಂದಿಲ್ಲ. ಬಟ್ ಇಮಿಡಿಯೇಟಾಗಿ ಇವಾಗೆಲ್ಲ ಮೊಬೈಲ್ ಇರೋದ್ರಿಂದ ಇಮಿಡಿಯೇಟಾಗಿ ಅಲ್ಲೂ ಈ ಪ್ರವೃತ್ತಿ ಶುರುವಾಗ್ತದೆ. ಆವಾಗ ಮುಂದಿನ ಜನಾಂಗ ಪೀಳಿಗೆ ಅಂತ ನಾವು ಏನು ಹೇಳ್ತೀವಿ, ಆ ಪೀಳಿಗೆ ನಾವು ಮಾಡಿದ್ದನ್ನು ಅವರು ಅನುಭವಿಸ್ಬೇಕು ಅಂಥ ಪರಿಸ್ಥಿತಿ ನಿರ್ಮಾಣವಾಗ್ತದೆ. ಹಾಗಾಗಿ ನಾವು ಸ್ವಲ್ಪ ಏನಿದೆ ಹಿಂದೆ ಏನು ನಮ್ಮ ಅವಿಭಕ್ತ ಕುಟುಂಬ ಇರ್ಬೋದು, ಈ ಪಾಶ್ಚಿಮಾತ್ಯ ಸ್ಟೈಲನ್ನು ಬಿಟ್ಟು ಅದನ್ನೇ ನಾವು ಫಾಲೋ ಮಾಡಿದ್ರೆ ಖಂಡಿತ ಸಂಬಂಧಕ್ಕೆ ಬೆಲೆ ಇಲ್ಲ, ಬೆಲೆ ಇಲ್ಲ. ಅದನ್ನು ನಾವು ಮುಂದುವರಿಸ್ಬೇಕು, ಸಂಬಂಧಕ್ಕೆ ಬೆಲೆ ಕೊಡಬೇಕು, ಅಂಥದ್ದನ್ನು ಮುಂದುವರಿಸ್ಕೊಂಡು ಹೋಗ್ಬೇಕು ಅನ್ನೋದಕ್ಕೆ ನಾನು ಇಷ್ಟಪಡ್ತೀನಿ. ಶೈಲಜಾ ಮೇಡಮ್ ಅವರು, ಈಗ ಬೆಂಗಳೂರಿನಲ್ಲಿ ಅತಿ ಹೆಚ್ಚು ಸಂಖ್ಯೆ ಇರೋದ್ರಿಂದಾಗಿ ಜೀವನ ಶೈಲಿ ಬದಲಾವಣೆಯ ಪ್ರಮುಖ ಕಾರಣನ ಅಂದರೆ ಇತ್ತೀಚಿನ ಯುವ ದಂಪತಿಗಳು ದುಶ್ಚಟಗಳಿಗೆ ಕಾರಣ ಆಗ್ತಿದ್ದಾರೆ. ದುಶ್ಚಟಗಳಿಗೆ ಒಳಗಾಗಿ ಮಕ್ಕಳಾಗದೇ ಇರುವಂಥದ್ದು, ಅಥವಾ ಇಂದಿನ ಸೋಷಿಯಲ್ ಮೀಡಿಯಾ ಬಳಕೆ ಮಾಡಿ ಈ ರಿಸ್ಕನ್ನು ಯಾಕೆ ತೆಗೆದುಕೊಳ್ಳಬೇಕು ಅನ್ನುವಂಥದ್ದು, ಇದೆಲ್ಲವೂ ಕಾರಣ ಆಗ್ತಾ ಇದೆ. ಹೇಗೆ ಅವರ ಜೀವನ ಶೈಲಿಯು ಕೂಡ ಹೌದು, ಮತ್ತು ಆರೋಗ್ಯವನ್ನ ಅದು ಆಹಾರ ಪದ್ಧತಿ ಕೂಡ ಒಂದು ಕಾರಣ ಆಗ್ಬೋದು. ಮೇಡಮ್ ಮಾತಾಡ್ಬೇಕಾದ್ರೆ ಹೇಳ್ತಾ ಇದ್ರು, ಹೆಲ್ತ್ ಪ್ರಾಬ್ಲಮ್ ಇರೋರು ಒಂದ್ ಸ್ವಲ್ಪ ಮಕ್ಕಳನ್ನ ಮಾಡ್ಕೊಳ್ಳೋದಕ್ಕೆ ಹಿಂಜರಿತಾರೆ. ಯಾಕೆ ಹೆಲ್ತ್ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿದ್ರೆ, ನಮ್ಮ ಆರೋಗ್ಯದ ಜೀವನ, ನಾವು ದಿನನಿತ್ಯ ನಾವು ಏನು ಊಟವನ್ನ ಮಾಡ್ತೀವಿ, ಜಂಕ್ ಫುಡ್ಸ್ಗೆ ಕೆಲವರು ಅಡಿಕ್ಟ್ ಆಗಿರ್ತಾರೆ. ಸೊ ನಾವು ಏನು ಮನೆಗಳಲ್ಲಿ ಏನು ಫುಡ್, ಹೋಟೆಲ್ಸ್ಗಳಿಗೆ ತುಂಬಾ ಡಿಪೆಂಡ್ ಆಗಿರ್ತಾರೆ. ಹೋಟೆಲ್ ತಿನ್ನೋದು, ಮನೆಗಳಲ್ಲಿ ಮಾಡಕ್ ಆಗಲ್ಲ ಅಡ್ಗೆನ ಅಂತ ಹೇಳಿ. ಸೊ ಈ ಒಂದ್ರಿಂದ ಆರೋಗ್ಯ ಅನ್ನೋದು ಹಾಳಾಗ್ತಾ ಹೋಗುತ್ತೆ. ಅದ್ರ ಜೊತೆಗೆ ಅವರು ಪಾಶ್ಚಾತ್ಯ ಸಂಸ್ಕೃತಿನ ಅಳವಡಿಸ್ಕೊಬಿಟ್ಟಿದ್ದಾರೆ. ತಾವು ಈಗ ಮೂಲತಃ ನಾವು ಹುಟ್ಟು ಬಂದ ಸಂಸ್ಕೃತಿ, ಆಚಾರ ವಿಚಾರಗಳನ್ನ ಪ್ರತಿಯೊಬ್ಬರು ಕಲ್ತಿರ್ತಾರೆ. ಆ ಹಳ್ಳಿಯಿಂದ ಸಿಟಿಗೆ ಬಂದಾಗ ಏನೋ ಇನ್ನೊಬ್ಬರನ್ನ ನೋಡಿ ಅನುಕರಣ ಪದ್ಧತಿ ಅನ್ನೋದು ಜಾಸ್ತಿ ಆಗಿದೆ ಅಂತ ನಾನ್ ಭಾವಿಸ್ತೀನಿ ಸರ್. ಯಾಕೆಂತಂದ್ರೆ ಅವ್ರು ಏನೋ ಮಾಡ್ತಾ ಇದ್ರೆ ತರಿ ನಾನು ಆತರ ಮಾಡೋಣ, ಆದ್ರೆ ಅವ್ರಿಗೆ ಪ್ರಾಕ್ಟಿಕಲ್ ಲೈಫ್ ಏನಾಗುತ್ತೆ ಮುಂದೆ ಅನ್ನೋದು ಅವ್ರಿಗೆ ಗೊತ್ತಾಗ್ತಿಲ್ಲ. ಅವರು ಈ ಕ್ಷಣದ ಒಂದು ಸುಖವನ್ನ ಬಯಸ್ತಾ ಇದ್ದಾರೆ. ಮುಂದೆ ನಾನು ಹೇಗೆ ನಾನು ಜೀವನ ಮಾಡ್ಬೋದು ಅಥವಾ ಯಾವ ರೀತಿ ಬದುಕಾಗ್ಬೋದು ನನ್ನ ವಯಸ್ಸಾದ್ಮೇಲೆ ಅನ್ನೋದನ್ನ ಅವರು ಚಿಂತನೆ ಮಾಡ್ತಾ ಇಲ್ಲ. ಇದಕ್ಕೆ ಒಂದು ಕಾರಣ ಅಂತ ಹೇಳಿದ್ರೆ, ನಾವು ಮಕ್ಕಳಿಗೆ ಚಿಕ್ಕದ್ರಿಂದಲೇ ಕುಟುಂಬ ಅಂದ್ರೆ ಏನು, ತಂದೆ ತಾಯಿ ಅಂತಂದ್ರೆ ಏನು, ಅಜ್ಜ ಅಜ್ಜಿ, ಆ ಬಾಂಧವ್ಯ ಏನು ಅನ್ನೋದನ್ನ ನಾವು ಅವ್ರಿಗೆ ತಿಳಿಸ್ಕೊಡ್ಬೇಕಾದಂತ ಅನಿವಾರ್ಯತೆ ಇದೆ ಅಂತ ನಾನ್ ಅನ್ಕೊಳ್ತೀನಿ. ಯಾಕೆಂತಂದ್ರೆ ಇವನ್ ಸ್ಕೂಲ್ಗಳಲ್ಲೂ ಕೂಡ ಅದು ಬರ್ಬೇಕು. ನೈತಿಕ ಶಿಕ್ಷಣ ಅನ್ನೋದು ಸ್ಕೂಲ್ಗಳಲ್ಲೂ ಒಂದು ಕೊಟ್ಟಾಗ ಅವರು ಆ ಒಂದು ಏನು ಯೋಚನೆ ಇದೆ, ನನಗೆ ಮಕ್ಕಳು ಬೇಡ ಅಥವಾ ದತ್ತು ತಗೊಳ್ಳೋಣ ಅಥವಾ ನಾನು ಒಂಟಿ ಜೀವನ ಮಾಡ್ಬೇಕು ಅನ್ನೋದನ್ನ ಅವರು ಆ ಚಿಕ್ಕದಿಂದನೇ ಅವರಿಗೆ ಅದ್ರ ಬಗ್ಗೆ ನಾವು ಅರಿವನ್ನ ಕೊಟ್ಟಾಗ ಅಂಥದ್ರಿಂದ ಹೊರಬರ್ತಾರೆ ಅಂತ ನನ್ನ ಅಭಿಪ್ರಾಯ. ಯಾಕೆಂದ್ರೆ ನಮ್ಗೆ ಚಿಕ್ಕದ್ರಲ್ಲಿ ಏನ್ ಸಂಸ್ಕಾರಗಳನ್ನ ಕಳ್ಸಿರ್ತಾರೆ ಅದನ್ನ ನಾವು ಚಾಚು ತಪ್ಪದೆ ಇವತ್ತು ಕೂಡ ನಾವು ಮಾಡ್ತೀವಿ. ಈಗ ದೊಡ್ಡವ್ರಿಗೆ ಬಂದಾಗ ಗೌರವ ಕೊಡೋದು, ಅದು ನಾವೆಲ್ಲ ಕಲ್ತ್ಕೊಂಡು ಬಂದಿರೋದು, ಕುಟುಂಬದಲ್ಲಿ ನಮ್ಗೆ ಕಲ್ಸಿರೋದಂತರ ಆಚಾರ ವಿಚಾರಗಳನ್ನೆಲ್ಲ. ಅದನ್ನ ಮನೆಯಲ್ಲೇ ಕೂಡ ತಂದೆ ತಾಯಿಗಳು ಅದನ್ನ ಕೊಡುವ ಅವಶ್ಯಕತೆ ಇದೆ ಅಂತ ನಾನ್ ಭಾವಿಸ್ತೀನಿ. ಸೊ ಬಾಂಧವ್ಯಗಳ ಒಂದು ಇಂಪಾರ್ಟೆನ್ಸ್ ಹೇಗಿದೆ, ಅಣ್ಣ ತಮ್ಮಂದಿರೇನೇಂದ್ರು, ಅಕ್ಕ ತಂಗಿಯರಂದ್ರೆ ಏನು, ಕಷ್ಟ ಅಂದ್ರೆ ಏನು, ಸುಖ ಅನ್ನೋದೇನು, ಇವೆಲ್ಲವನ್ನ ಮಕ್ಕಳಲ್ಲಿ ನಾವು ಬಿಲ್ಡ್ ಮಾಡ್ಬೇಕು. ಆಗ ಅವರು ದೊಡ್ಡವರಾದಾಗ ಅವರು ಕೂಡ ಸೊ ಇದೆಲ್ಲ ತಪ್ಪು, ನಾವು ಮಾಡೋದು ತಪ್ಪು ಅನ್ನೋದನ್ನು ಕೂಡ ಅವರು ಅರ್ಥಕೊಳ್ತಾರೆ. ಸೊ ನಾನು ಹೇಳ್ಬೋದು ಸರ್, ನನಗ್ ದತ್ತು ಮಗು, ಇವತ್ತು ನನಗೆ ವಯಸ್ಸಿದೆ, ದತ್ತು ಮಗು ಅಂತ ಆ ಬಾಂಧವ್ಯ
ಆಗೋದಿಲ್ಲ. ಆ ಮಗುಗೆ ನನ್ನ ತಂದೆ ತಾಯಿನೇ ಎಲ್ಲೋ ಒಂದ್ ಕಡೆ ಆಗಬಹುದು. ನನ್ನ ತಂದೆ ತಾಯಿನೇ ಯಾರು, ನನ್ನ ತಂದೆ ತಾಯಿ ಎಲ್ಲಿದ್ದಾರೆ, ಅಥವಾ ಯಾವುದೋ ಒಂದು ಮನೆಯಲ್ಲಿ ಅವ್ನು ತಪ್ಪು ಮಾಡಿದಾಗ ಅಥವಾ ಬೈದ್ರೆ ಹೊಡೆದ್ರೆ ಅಯ್ಯೋ ನನ್ನ ಸ್ವಂತ ಅಪ್ಪ ಅಮ್ಮ ಆಗಿದ್ರೆ ಹೊಡಿತಾ ಇರ್ಲಿಲ್ವೇನೋ ಅನ್ನೋ ಒಂದು ಭಾವನೆಲೂ ಕೂಡ ಮಗುಗ್ ಬರ್ಬಹುದು. ಆ ಬಾಂಧವ್ಯ ಅನ್ನೋದು ಅಷ್ಟ್ರ ಮಟ್ಟಿಗೆ ಸರಿ ಹೊಂದುತ್ತೆ ಅಂತ ನನಗೆ ಅನ್ಸೋದಿಲ್ಲ ಸರ್. ಯಾಕೆಂದ್ರೆ ನಿಜವಾಗಿಯೂ ಅವ್ರಿಗೆ ನಾನು ಮೊದಲೇ ಹೇಳ್ದಂಗೆ ಆರೋಗ್ಯದಲ್ಲಿ ಏನಾದ್ರೂ ಪ್ರಾಬ್ಲಮ್ ಇದ್ರೆ, ನಿಜವಾಗಿಯೂ ಅವ್ರಿಗೆ ಮಕ್ಕಳಾಗ್ಲಿಲ್ಲ ಅನ್ನೋ ಒಂದು ಸನ್ನಿವೇಶ ಉಂಟಾಗಿದ್ರೆ ಮಾತ್ರ ಅವರು ದತ್ತುಗೆ ಹೋಗೋದು ಒಂದು ಒಳಿತಾಗುತ್ತೆ. ಸೊ ಯಾಕೆ ಈಗ ಸರ್ ಹೇಳ್ತಾ ಇದ್ರು 40,000 ಅಪ್ಲಿಕೇಶನ್ ಬಂದಿದೆ. ನೀನು ಆರೋಗ್ಯವಂತಳಾದಾಗ ನೀನು ತಾಯ್ತನದ ಸುಖವನ್ನ ಅನುಭವಿಸು. ಅದನ್ನ ಬಿಟ್ಟು ಯಾಕೆ ಪಾಶ್ಚಾತ್ಯಕರಣಗೊಂಡು ಪಾಶ್ಚಾತ್ಯ ಸಂಸ್ಕೃತಿಗೆ ಒಳಗಾಗಿ ನೀವು ನಿನ್ನ ಸಂಸ್ಕೃತಿ ಆಚಾರ ವಿಚಾರಗಳನ್ನೆಲ್ಲ ಮರೆತು ಅದಕ್ಕೆ ನೀವು ಯಾಕೆ ಒಳಗಾಗು ಅಂತ ನನ್ನ ಅನಿಸಿಕೆ. ಸೊ ನಾನು ಏನ್ ಹೇಳ್ತೀನಿ ಅಂತ ಹೇಳಿದ್ರೆ, ಆ ತಾಯ್ತನದ ಸುಖವನ್ನ ಪ್ರತಿಯೊಂದು ಹೆಣ್ಣು ಪಡೆದಾಗಲೇ ಮಾತ್ರ ಅವಳ ಜನ್ಮ ಸಾರ್ಥಕವಾಗುತ್ತೆ ಅಂತ ನನ್ನ ಅನಿಸಿಕೆ ಸರ್. ಶ್ವೇತಾ ಮೇಡಮ್ ಅವರು, ಈಗ ಮಕ್ಕಳ ಜನನ ಪ್ರಮಾಣ ಕಡಿಮೆ ಆದರೆ ಮುಂದಿನ ದಿನಮಾನಗಳೆಂದರೆ ಭವಿಷ್ಯದಲ್ಲಿ ಆರೋಗ್ಯದ ದೃಷ್ಟಿಯಿಂದ ಒತ್ತಡ ಇರಬಹುದಾ? ಅಧಿಕಾರಿಗಳಿಗೆ ಒತ್ತಡ ಇರುತ್ತೆ ಮುಂದಿನ ದಿನಮಾನಗಳಿಗೆ, ಭವಿಷ್ಯದ ದೃಷ್ಟಿಯಲ್ಲಿ ನೋಡಿದ್ರೆ ಆರೋಗ್ಯದ ಮೇಲೆ ಯಾವ ರೀತಿಯಾಗಿ ಒತ್ತಡ ಬರಬಹುದು ಅಂತೇಳಿ? ಇರೋದು ಒಂದೊಂದೇ ಮಕ್ಕಳು. ಒಂದು ನಾನು ಕ್ಲಾರಿಫೈ ಮಾಡ್ತೇನೆ. ಇದು ನನ್ನ ಪ್ರಕಾರ ಅಡಾಪ್ಷನ್ ಅದೇನ್ ಆಗ್ತಾ ಇದೆ ಅದೆಲ್ಲ ನಾನ್ ನೋಡೋ ಕೇಸಸ್ ಅಂದ್ರೆ ನನ್ನ ಹತ್ರ ಯಾರು ಪೇಷಂಟ್ಸ್ ಬರುತ್ತೋ ಅದೆಲ್ಲ ಮೆಜಾರಿಟಿ ಜೆನ್ಯೂನ್. ಅಂದ್ರೆ ಪಾಪ ಅವರೆಲ್ಲ ತುಂಬಾ ಟ್ರೈ ಮಾಡಿರ್ತಾರೆ, ಮಗು ಬೇಕು ಅಂತ ಇರೋದನ್ನೆಲ್ಲ ಅವ್ರದ್ದು ಟೈಮು, ದುಡ್ಡಾಗ್ಲಿ ಎನರ್ಜಿ ಆಗ್ಲಿ ಅದ್ರ ಮೇಲೆ ಹಾಕಿ ಸುಮಾರು ವರ್ಷಗಳು ಅವ್ರ ಲೈಫ್ ಫುಲ್ ಅವರು ಪ್ರೆಗ್ನೆನ್ಸಿ ಒಂದು ಮಗುವಿಗಾಗಿ ಅವರು ಅಷ್ಟೊಂದೆಲ್ಲ ಕಷ್ಟಪಟ್ಟಿರ್ತಾರೆ. ಸೊ ಸುಮಾರು ಜನಕ್ಕೆ ಏನೇ ಮಾಡಿದ್ರು ಆಗ್ತಾ ಇರಲ್ಲ. ಅವರೆಲ್ಲ ನಾನ್ ನೋಡಿರೋ ಪ್ರಕಾರ ನನ್ನ ಪ್ರಾಕ್ಟೀಸ್ ಅಲ್ಲಿ ಅವರು ಮೆಜಾರಿಟಿ ಅಡಾಪ್ಷನ್ ಹೋಗ್ತಾರೆ. ಅಂಡ್ ನಾನ್ ನೋಡಿರೋ ಪ್ರಕಾರ ಅವರು ಅದು ಒಂದ್ ಮಗು ಬಂದ್ಮೇಲೆ ಅವ್ರ ಜೀವನನೇ ತುಂಬಾ ಚೇಂಜ್ ಆಗಿರುತ್ತೆ. ಸೊ ಅವ್ರು ನೋಡಿ ಆಗ್ತಾ ಇಲ್ಲ ಅಂದ್ರೆ ಒಂದ್ ಮಗು ಅವ್ರು ಬಂದಾಗ ಅಡಾಪ್ಷನ್ ಹೋಗಿ ಯಾವ್ದೇ ಮೂಲಕ ಅವ್ರಿಗೊಂದ್ ಮಗು ಸಿಕ್ಕಿದಾಗ ಅವ್ರದ್ದು ಹ್ಯಾಪಿನೆಸ್ಸೇ ಬೇರೆ. ಸೊ ನಾನ್ ನೋಡಿರೋ ನನ್ ಪ್ರಾಕ್ಟೀಸ್ ಅಲ್ಲಿ ಮೆಜಾರಿಟಿ ಅಡಾಪ್ಷನ್ ಹೋಗೋರು ಅಂದ್ರೆ ಯಾರಿಗೆ ಜೆನ್ಯೂನ್ ಮೆಡಿಕಲ್ ಪ್ರಾಬ್ಲಮ್ಸ್ ಇದೆ ಅವರಿಗೆ. ಸೊ ನನ್ ಪ್ರಕಾರವಾಗಿ ಇದು ಅಡಾಪ್ಷನ್ ಅನ್ನೋದು ಏನಿದೆ ಅಂತ ಕಪಲ್ಸ್ಗೆ, ಅಂತ ಜನರಿಗೆ ಇದು ತುಂಬಾ ಒಳ್ಳೇದು. ಅಂದ್ರೆ ಇಟ್ ಇಸ್ ರಿಯಲಿ ಅ ಬೂನ್. ಅಂದ್ರೆ ಸುಮಾರು ಜನಕ್ಕೆ ಯಾರಿಗೆ ತಾನಾಗೆ ಆಗ್ತಾ ಇಲ್ಲ ಏನ್ ಟ್ರೀಟ್ಮೆಂಟ್ ತಗೊಂಡ್ರು ಮಕ್ಕಳು ಆಗ್ತಾ ಇಲ್ಲ, ಸೊ ಅವರಿಗೆ ಈ ಅಡಾಪ್ಷನ್ ಅಂತದ್ದು ರಿಯಲಿ ಅ ಬೂನ್ ಅಂತ ನಾನ್ ಯೋಚನೆ ಮಾಡ್ತೇನೆ. ಸೆಕೆಂಡ್ಲಿ ಅಫ್ಕೋರ್ಸ್ ಒಂದಿಲ್ಲ ಎರಡು ಮಕ್ಕಳು ಅಟ್ಲೀಸ್ಟ್ ಇರ್ಬೇಕು ಅಂತ ನಾವು ಹೇಳ್ತೇವೆ. ಸೊ ಇತ್ತೀಚಿನ ದಿನಗಳಲ್ಲಿ ಮಕ್ಕಳೇ ಬೇಡ ಅನ್ನೋ ಒಂದು ಪದ್ಧತಿ ಇರ್ಬೇಕಾದ್ರೆ ಅಟ್ಲೀಸ್ಟ್ ಒಂದಾಗ್ಲಿ ಅಂತ ನೋಡ್ಬೋದು. ಸೊ ಅಟ್ಲೀಸ್ಟ್ ಒಂದಾದ್ರೂ ಅವ್ರಿಗೆ ಖುಷಿ. ಬಟ್ ಇತ್ತೀಚಿನ ದಿನಗಳು ಇನ್ನೊಂದೇನು ಅಂದ್ರೆ ಬಿಕಾಸ್ ಆಫ್ ಎಲ್ಲರೂ ಪ್ರೆಗ್ನೆನ್ಸಿ ಡಿಲೇ ಮಾಡ್ತಾ ಇದ್ದಾರೆ ಫಾರ್ ವೇರಿಯಸ್ ರೀಸನ್ಸ್. ಅಂದ್ರೆ ಎಜುಕೇಶನ್ಗಾಗ್ಲಿ ಕರಿಯರ್ ಆಗ್ಲಿ, ಇಲ್ಲ ಅವರು ಮಕ್ಕಳಿಗೆ ಸುಮಾರು ಜನ ರೆಡಿ ಇರುವುದಿಲ್ಲ, ಫೈನಾನ್ಷಿಯಲಿ ಸ್ಟೇಬಲ್ ಇರೋದಿಲ್ಲ. ಸೊ ಅದಕ್ಕೆ ವೇಟ್ ಮಾಡ್ತಾರೆ. ಸೊ ಯಾವಾಗ ಅವ್ರಿಗೆ ಮಕ್ಕಳು ಬೇಕು ಅಂತ ಅನ್ಸತ್ತೋ ಆವಾಗ ಏಜು ರಿಲೇಟೆಡ್ ಪ್ರಾಬ್ಲಮ್ಸ್ ಆಗ್ಲಿ, ಇಲ್ಲ ಬೇರೆ ರೀಸನ್ ಇಂದ ಮಕ್ಕಳಾಗ್ಲಿಕ್ಕೆ ಕಷ್ಟ ಆಗ್ತಾ ಇರ್ಬೋದು. ಅದ್ರಿಂದ ಕೂಡ ಇತ್ತೀಚಿನ ದಿನಗಳಲ್ಲಿ ಯಾರಿಗಾದ್ರೂ ನಾನು ಯಾರಿಗ್ ಮಾತಾಡ್ಸ್ತೀನೋ, ಯಾರು ನನ್ನ ಕ್ಲಿನಿಕ್ ಪೇಷಂಟ್ಸ್ ಬರ್ತಾರೋ ಅವ್ರಿಗೆಲ್ಲ ಒಂದೇ ಹೇಳ್ತೇನೆ, ಮಕ್ಕಳು ಬೇಕು ಅನ್ನೋದು ನಿಮ್ ಮನ್ಸಲ್ಲಿ ಇತ್ತು ಅಂದ್ರೆ ಬಯೋಲಾಜಿಕಲ್ ಕ್ಲಾಕ್ ಯಾರಿಗೂ ನಿಲ್ಲುದಿಲ್ಲ. ಆಪ್ಷನ್ಸ್ ಇದೆ ಬೇರೆ ಬೇರೆ. ಊಸೈಡ್ ಫ್ರೀಸಿಂಗ್ ಅಂತ ಅಂದ್ರೆ ಮೊಟ್ಟೆಗಳೆಲ್ಲ ಫ್ರೀಸ್ ಮಾಡ್ತೀವಿ, ಎಂಬ್ರಿಯೋ ಫ್ರೀಸ್ ಮಾಡ್ತೀವಿ. ಬಟ್ ಅದೆಲ್ಲ ಆಪ್ಷನ್ಸ್ ಇದೆ. ಬಟ್ ಯಾರಿಗೆ ಮಕ್ಕಳು ಬೇಕು ಅನ್ನೋದು ಇದ್ರೆ ಅದೆಲ್ಲ ಇಂಥದೆಲ್ಲ ಯೋಚನೆ ಮಾಡ್ಬೇಕು. ಇಲ್ಲ ಮದ್ವೆ ಆಗಿ ಮಕ್ಕಳನ್ನೋದೇನಿದೆ ಅದು ಮುಗಿಸ್ಬಿಡ್ಬೇಕು. ಯಾಕಂದ್ರೆ ನೀವೆಲ್ಲಾ ಸರಿಯಾಗೋ ಟೈಮ್ ಯಾರಿಗೂ ಬರುದಿಲ್ಲ. ಎಲ್ಲಾ ಸರಿ ಇದೆ, ಇವಾಗ ನಂದು ಏಜ್ ಸರಿ ಇದೆ, ನನ್ಗೆ ಫೈನಾನ್ಷಿಯಲಿ ಸ್ಟೇಬಲ್ ಇದೆ, ಎಲ್ಲ ಓಕೆ ಇದೆ, ಅವಾಗ ಮಾಡ್ಕೊಳ್ತೀನಿ ಅಂದಾಗ ನಿಮ್ಗೆ ಆಗದೆ ಇರ್ಬೋದು. ಸೊ ನಿಮ್ಗೆ ಏಜ್ ಯಾವಾಗ ಕರೆಕ್ಟ್ ಆಗಿರತ್ತೋ ಅವಾಗ್ಲೇ ನೀವು ಮಾಡ್ಕೊಂಡ್ಬಿಟ್ರೆ ಅದೊಂದ್ ಸ್ಟ್ರೆಸ್ ನಿಮ್ದು ಆಗ್ಬಿಡುತ್ತೆ. ಆಮೇಲೆ ನಿಮ್ ಇಡೀ ಲೈಫ್ ಇರತ್ತೆ ನಿಮ್ಗೆ ಬೇರೆ ಎಲ್ಲ ಅಚೀವ್ ಮಾಡ್ಲಿಕ್ಕೆ ಅಂತ. ಸೊ ಅಟ್ಲೀಸ್ಟ್ ಒಂದ್ ಮಗು ಆದ್ರೆ ದಟ್ ಇಸ್ ಓಕೆ. ಓಕೆ, ಈಗ ಮಗುವನ್ನು ದತ್ತು ಪಡೆದುಕೊಳ್ಬೇಕಾದ್ರೆ ಆ ಮಗುವಿನ ಐಡೆಂಟಿಫೈ, ಜನ್ಮಸ್ಥಳ ಮತ್ತು ಈ ಸಮಾಜ ಆಗ ಮಗುವನ್ನು ಹೇಗೆ ನೋಡುತ್ತೆ ಸರ್? ಈಗ ದತ್ತು ಮಕ್ಕಳನ್ನು ಪಡಿಬೇಕು ಅಂತ ಹೇಳಿದ್ರೆ ಸೂಕ್ತ ವಯಸ್ಸು, ಎಷ್ಟು ವಯಸ್ಸಿನ ಒಳಗಡೆ ಆ ಮಗುವನ್ನು ಪಡೆದುಕೊಂಡಿದೆ ಆದಲ್ಲಿ ಆ ಒಂದು ಸಂಬಂಧ
ಆ ಒಂದು ಬಾಂಧವ್ಯ ಗಟ್ಟಿಯಾಗಿರುತ್ತೆ ಅಂತ, ಅಥವಾ ನಿಮಗೆ ಡಿಮ್ಯಾಂಡ್ ಇರುತ್ತೆ ಅಂದರೆ ಇಂಥ ಏಜ್ ಒಳಗಡೆ ಸಿಗಬೇಕು ಅನ್ನೋದು ಆ ಥರ ಇದೆಯಾ? ಇದೆ ಸರ್, ಖಂಡಿತ ಇದೆ. ಇವಾಗ ಪ್ರತಿಯೊಬ್ಬರು ದತ್ತುನ ಪಡಿಬೋದು. 28 ವರ್ಷದ ನಂತರ ದತ್ತುಗೆ ಅರ್ಜಿ ಹಾಕ್ಬೋದು. ಅವರು ಸಿಂಗಲ್ ಇದ್ದರೂ ಹಾಕ್ಬೋದು. ಒಂದು ಹೆಣ್ಣು 28 ವರ್ಷ ಆದಮೇಲೆ ಹೆಣ್ಣು ಗಂಡು ಮಗುನೂ ದತ್ತು ಪಡಿಬೋದು, ಹೆಣ್ಣು ಮಗುನೂ ದತ್ತು ಪಡಿಬೋದು. ಅದೇ ಗಂಡಸು ಗಂಡು ಮಗುನ ಮಾತ್ರ ದತ್ತು ಪಡಿಬೇಕು, ಹೆಣ್ಣು ಮಗುನ ಪಡೆಯಂಗೆ ಇಲ್ಲ. ಒಂದು ಇನ್ನೊಂದು, ಈ ದತ್ತು ಪಡಿಬೇಕಾದ್ರೆ 2 ವರ್ಷದ ಮಗುವೇ ಬೇಕು ಅಂದರೆ ನಾವು ಏನು ಮಾಡ್ತೀವಿ ಅಂದರೆ ಗಂಡ ಹೆಂಡತಿಯ ವಯಸ್ಸು 80 ವರ್ಷಕ್ಕೆ ಮೀರಿರಬಾರದು ಅಂತ ನೋಡ್ತೀವಿ. ಯಾಕೆಂದರೆ ಅವರಿಬ್ಬರು ವಯಸ್ಸನ್ನು ಲೆಕ್ಕ ಹಾಕಿ ಅವ್ರು 85-90 ಆಗಿದ್ದಿದ್ರೆ ಈ ಮಗುನ ಅವರು ಅಜಗಜಾಂತರ ವ್ಯತ್ಯಾಸ ಆಗುತ್ತೆ. ವ್ಯತ್ಯಾಸ ಆಗ್ತದೆ, ಬೆಳೆಸೋದಕ್ಕೆ ಮಗುವಿನ ಪಾಲನೆ ಪೋಷಣೆಗೆ ತೊಂದರೆ ಆಗ್ತದೆ. ಆ ಉದ್ದೇಶದಿಂದ ವಯಸ್ಸು ಮಿತಿ ಇದೆ. ಆ ಮಿತಿ ನಾವು ಏನು ಅದು ಆನ್ಲೈನಲ್ಲಿ ಅರ್ಜಿ ಹಾಕಬೇಕಾದ್ರೇ ಪ್ರತಿಯೊಂದೂ ರೂಲ್ಸ್ ಇದೆ. ಆ ರೂಲ್ಸ್ ಫಾಲೋ ಮಾಡೇ ಆಗ್ತಕ್ಕಂಥದ್ದು. 80 ಇರೋರಿಗೆ 2 ವರ್ಷದ ಮಕ್ಕಳು, 85 ಆದಮೇಲೆ 4 ವರ್ಷ, 90 ಆದಮೇಲೆ 6 ವರ್ಷ, ಈ ರೀತಿಯ ನಮ್ಮ ಕಾರಾದಲ್ಲಿ ಗೈಡ್ಲೈನ್ಸ್ ಇದೆ. ಆ ಗೈಡ್ಲೈನ್ಸನ್ನು ಫಾಲೋ ಮಾಡ್ತೀವಿ. ಮತ್ತು ಹೆಚ್ಚಿನ ಅದರ ಹೊರತಾಗಿಯೂ ಬೇರೆ ಬೇರೆ ಆಮ ಆ್ಯಕ್ಟ್ ಅಂತ ಇದೆ, ಹಿಂದೂ ಮೇಂಟೆನೆನ್ಸ್ ಅಡಾಪ್ಷನ್ ಆ್ಯಕ್ಟ್ ಅಂತ ಇದೆ. ಹಿಂದೂ ಅಡಾಪ್ಷನ್ ಮೇಂಟೆನೆನ್ಸ್ ಆ್ಯಕ್ಟ್ 1956. ಅದರಲ್ಲಿ ಒಬ್ಬ ಹಿಂದೂ ಅವನ ಮಕ್ಕಳನ್ನು ಇನ್ನೊಬ್ಬ ಹಿಂದೂಗೆ ಕೊಡ್ಬೋದು. ಅದೇನಾಗ್ತಾ ಇದೆ ಅಂದರೆ ಇತ್ತೀಚೆಗೆ ಯಾರಿಗೋ ಬೇಕಾದರೂ ಕೊಡ್ಬೋದು, ಕೊಡ್ತಾರೆ. ಅದರಲ್ಲಿ ಹಣದ ಉದ್ದೇಶ ಇದೆ, ಅದಾಗಬಾರ್ದು. ಆದರೆ ಅದು ಜಾಸ್ತಿ ನಡೆಯೋದ್ರಿಂದ ಈ ಕಾರಾದಲ್ಲಿ ಕಾನೂನು ಪ್ರಕ್ರಿಯೆ ಮೂಲಕ ನಡೆಯೋದಕ್ಕೆ ವಿಳಂಬ ಆಗ್ತಾ ಇದೆ. ಮಕ್ಕಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಆಮದು ಆಗಬಾರ್ದು. ಇದರಲ್ಲಿದೆ ರಿಲೇಷನ್ ಅಡಾಪ್ಷನ್ ಅಂತ ಇದೆ. ರಿಲೇಟಿವ್ ಒಂದರ ಸಂಬಂಧಿ ಇನ್ನೊಂದು ಸಂಬಂಧಿಗೆ ಕ್ಲೋಸ್ ಸಂಬಂಧ ಅವರಿಗೆ ಕೊಡೋಂತಕ್ಕಂಥದ್ದು ಇದರಲ್ಲಿದೆ. ಅದನ್ನು ಕೊಡ್ಬೋದು ಕಾರಾ ಗೈಡ್ಲೈನ್ಸ್ ಪ್ರಕಾರ. ಇದು ಆಗಬೇಕು. ಎಸ್ ಶೈಲಜಾ ಮೇಡಮ್ ಅವರೇ, ಈಗ ಒಂದು ವರದಿಯ ವಿಚಾರ ಅಂತ ಬಂದಾಗ ಒಂದು ಸಮುದಾಯದ ಕಡೆಯಿಂದ ಮಕ್ಕಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ, ಇನ್ನೊಂದು ಸಮಯದವರು ಮಕ್ಕಳು ಮಾಡಲಿಕ್ಕೆ ಮುಂದಾಗ್ತಾ ಇಲ್ಲ. ಇದು ದೇಶದ ಭವಿಷ್ಯದ ದೃಷ್ಟಿಯಿಂದ ಏನೆಲ್ಲ ಪರಿಣಾಮ ಬೀರಬಹುದು, ಪ್ರಮುಖವಾಗಿ ರಾಜಕೀಯ ಆಗಿರ್ಬೋದು ಅಥವಾ ಮುಂದಿನ ಭವಿಷ್ಯ ಅಂತ ನೋಡಿದಾಗ? ಖಂಡಿತ ಸರ್, ಅದು ಏನಂದ್ರೆ ಒಂದು ಸಮುದಾಯದಿಂದ ಹೆಚ್ಚು ಮಕ್ಕಳಾದಾಗ, ಇನ್ನೊಂದು ಸಮುದಾಯದಿಂದ ಕಮ್ಮಿ ಮಕ್ಕಳಾದಾಗ ಈ ಇನ್ನೊಂದು ಸಮುದಾಯದ ಸಂತತಿ ಕಮ್ಮಿ ಆಗುತ್ತೆ. ಸರ್ ಐ ಆಮ್ ಆಡಿಬಲ್ ಸರ್? ಸಂತತಿ ಕಮ್ಮಿ ಆಗುತ್ತೆ. ಸೊ ಈ ಒಂದು ಸಂತತಿಯವರು ಏನಾಗ್ತಾರೆ, ಒಂದು ಅಲ್ಪಸಂಖ್ಯಾತರಾಗ್ತಾರೆ, ಅವರು ಬಹುಸಂಖ್ಯಾತರಾಗ್ತಾರೆ. ಅಲ್ಲಿ ಮತ್ತೆ ವರ್ಗ ಸಂಘರ್ಷ ಅನ್ನೋದು ಉಂಟಾಗುತ್ತೆ. ಸೊ ಈ ಒಂದು ಆಗಬಾರ್ದು ಅಂತಂತಂದ್ರೆ ನನ್ನ ಪ್ರಕಾರ ಜನಸಂಖ್ಯಾ ನಿಯಂತ್ರಣ ಕಾಯ್ದೆ ಜಾರಿಗೆ ಬರ್ಬೇಕು. ಒಂದು ಸಮುದಾಯದವ್ರು ಒಂದು ಅಂತಂದ್ರೆ ಒಂದು ಫ್ಯಾಮಿಲಿ ಪ್ಲಾನಿಂಗ್ ಇರ್ಬೇಕು, ಅಟ್ಲೀಸ್ಟ್ 2 or 3 ಆತರ ಪ್ರತಿಯೊಬ್ಬರಿಗೂ ಆತರ ಇರ್ಬೇಕು. ಈಗ ಇವರು ನನಗೆ ಮಕ್ಕಳೇ ಬೇಡ ಅಂತ ಒಂದು ಸಮುದಾಯ ಇದ್ರೆ, ಇನ್ನೊಂದು ಸಮುದಾಯದವರು ಜಾಸ್ತಿ ಪಾಪ್ಯುಲೇಷನ್ ಆದಾಗ ಇನ್ನೊಂದು ಸಮುದಾಯದ ಪಾಪ್ಯುಲೇಷನ್ ಕುಂಠಿತವಾಗ್ತಾ ಬರ್ತದೆ. ಅವಾಗ ಏನಾಗುತ್ತೆ, ಆ ಯಾವ ಸಮುದಾಯದ ಪಾಪ್ಯುಲೇಷನ್ ಕುಂಠಿತವಾಗುತ್ತೆ, ಆ ಸಮುದಾಯ ಸಮಾಜದಲ್ಲಿ ಏನಾಗುತ್ತೆ, ಅಲ್ಪಸಂಖ್ಯಾತ ಸಮುದಾಯವಾಗಿ ಮುಂದಾಗಿ ಮತ್ತೆ ಅಲ್ಲಿ ಏನು ಸಮಸ್ಯೆಗಳು ಉಂಟಾಗುತ್ತೆ. ಸೊ ಇದರಿಂದ ಓವರ್ಕಮ್ ಆಗಿ ಹೊರಗೆ ಬರ್ಬೇಕು ಅಂತ ಹೇಳಿದಾಗ ಪ್ರತಿಯೊಬ್ರು ಕೂಡ ಮಕ್ಳು ಮಾಡ್ಕೋಬೇಕು. ಎಷ್ಟು ಮಕ್ಳು ಹಿಂದೆ ಇತ್ತು, ಎಷ್ಟು ಮಕ್ಳು ಅಟ್ಲೀಸ್ಟ್ 2 ಮಕ್ಳು 3 ಮಕ್ಳು ಅನ್ನೋದಿತ್ತು. ಆ ಒಂದು ಪರಿಕಲ್ಪನೆ ಇವಾಗ್ಲೂ ಕೂಡ ಅದು ಬರ್ಬೇಕು ಅಂತ ನನ್ನ ಅಭಿಪ್ರಾಯ ಸರ್. ಏಕೆಂದ್ರೆ ಒಂದು ಸಮುದಾಯ ಮುಂದೆ ಹೋದಾಗ ಆ ಸಮುದಾಯ ಇನ್ನೊಂದು ಸಮುದಾಯ, ಯಾವ ಸಮುದಾಯದ ಮಕ್ಕಳು ಜನಸಂಖ್ಯೆ ಕಮ್ಮಿ ಇರ್ತದೆ, ಸಹಜವಾಗಿ ಆ ಸಮುದಾಯವನ್ನ ಅವರು ಸಪ್ರೆಸ್ ಮಾಡ್ಕೊಂಡು ಬರ್ತಾ ಇರ್ತಾರೆ. ಸೊ ಆದ್ರಿಂದ ಅದು ಆಗಬಾರ್ದು ಅಂತ ಅಂದ್ರೆ ಇನ್ನೊಂದು ಸಮುದಾಯ ನೀವು ಏನ್ ಹೇಳ್ತೀರಾ, ಅದು ಸಮುದಾಯನೂ ಕೂಡ ಆ ಸಮುದಾಯದ ಜನರು ಕೂಡ ಮಕ್ಕಳನ್ನ ಪಡಿಬೇಕು. ಯಾವುದೇ ಕೂಡ ಏನು ಮಕ್ಕಳನ್ನ ಪಡೆದ್ರೆ ಆರೋಗ್ಯ ಇದಾಗತ್ತೆ, ಅಥವಾ ನನಗೆ ಏನು ಮಕ್ಕಳನ್ನ ಸಾಕಕ್ಕಾಗಲ್ಲ, ನನಗೆ ಟೈಮ್ ಇಲ್ಲ. ಖಂಡಿತ ಸರ್, ಪ್ರತಿಯೊಬ್ಬರಿಗೂ ಟೈಮ್ ಇರ್ತಾರೆ. ನಾವು ಅದನ್ನ ಮಾಡ್ಕೋಬೇಕು ಟೈಮ್ನ. ಮಕ್ಕಳನ್ನ ಪಡೆದ್ರೆ ಅವ್ರನ್ನ ಮಕ್ಕಳನ್ನ ಸಾಕಕ್ ಪ್ರತಿಯೊಬ್ಬರಿಗೂ ಅರ್ಹತೆ ಇದೆ. ಎಲ್ಲರಿಗೂ ಸಾಕದು ಹೇಗೋ ಬೆಳಿತಾರೆ. ಅಯ್ಯೋ ಈಗ ಓದ್ಸಕ್ಕಾಗಲ್ಲ ಇರಬಹುದು, ಓದ್ಸೋದಿಕ್ಕೆ ಕಷ್ಟ ಇರಬಹುದು. ಯಾಕೆ ಅಂತಂದ್ರೆ ಫೀಸ್ ಸ್ಟ್ರಕ್ಚರ್ ಜಾಸ್ತಿ ಇದೆ. ಇವೆಲ್ಲವನ್ನ ಪರಿಗಣನೆಗೆ ತೆಗೆದುಕೊಂಡವರು ಮಕ್ಕಳು ಬೇಡ ಅಥವಾ ಮಕ್ಕಳನ್ನ ಪಡೆಯೋದು ಬೇಡ, ಕಷ್ಟ ಅಪ್ಪ ನನಗೆ 2 ಮಕ್ಳು ಪಡೆಯೋದು, ಒಂದೇ ಸಾಕು ಅನ್ನೋದು ಬರ್ಬೋದು. ಆದ್ರೆ ನಾವು ಆ ರೀತಿ ಥಿಂಕ್ ಮಾಡಿದಾಗ ಆ ಮಗು ತನಗೆ ಅವನು ದೊಡ್ಡವನಾಗಿ ಬೆಳಿತಾ ನಾನು ಒಬ್ಬ ಒಂಟಿತನ ಅನ್ನೋದು ಕಾಡುತ್ತೆ ಅವನಿಗೆ.
ಸೊ ಅದೆಲ್ಲ ಆಗಬಾರ್ದು ಅಂತ ಅಂದ್ರೆ ಅಟ್ಲೀಸ್ಟ್ 2 ಮಕ್ಕಳಾದ್ರೂ ಪ್ರತಿಯೊಬ್ರು ಪಡ್ಕೋಬೇಕು. ಆರೋಗ್ಯವಂತರಾಗಿರುವಂತ ಯಾವುದೇ ದಂಪತಿಗಳು ಮಕ್ಕಳು ಬೇಡ ಅಂತ ಹೇಳಿದ್ರೆ ದತ್ತು ತಗೊಳ್ಳೋದನ್ನ ಬಿಟ್ಟು ಆ ಸಂಸ್ಕೃತಿಯಿಂದ ಹೊರಬಂದು ಮಕ್ಕಳನ್ನ ಪಡಿಬೇಕು. ಏನಾದ್ರೂ ಆರೋಗ್ಯ ಸಮಸ್ಯೆ ಇದ್ರೆ ಅವರು ದತ್ತು ಪಡೆಯೋದ್ರಲ್ಲಿ ಅರ್ಥ ಇದೆ. ಆರೋಗ್ಯವಂತರಾಗಿದ್ದು ನನಗೆ ದತ್ತು ಬೇಡ, ಬಾಹ್ಯ ಸೌಂದರ್ಯಕ್ಕೆ ಬೆಲೆ ಕೊಟ್ಕೊಂಡು ಹೋದಂತ ಸಂದರ್ಭದಲ್ಲಿ ಅದು ಅವರಿಗೆ ಈಗ ಅನ್ಸೋದಿಲ್ಲ, ಕಷ್ಟ ಆದ್ರೆ ಏನ್ ಪರಿಣಾಮ ಬೀರುತ್ತೆ ಅಂತ ಹೇಳಿ ಮುಂದೆ ಆಗುತ್ತೆ. ಯಾಕೆ ಅಂತಂದ್ರೆ ಆ ಬಾಂಧವ್ಯ ಅನ್ನೋದೇ ಆ ದತ್ತು ಮಗು ಪಡೆದಂತ ಸಂದರ್ಭದಲ್ಲಿ ಬಂದಿರೋದಿಲ್ಲ. ಯಾಕೆಂತಂದ್ರೆ ಮಗುನ ತಗೋಬೇಕಾದ್ರೆ ಅವ್ರಿಗೆ 4 ವರ್ಷ 5 ವರ್ಷ 6 ವರ್ಷ. ಈಗ ಮಕ್ಳು ತುಂಬಾ ಸ್ಮಾರ್ಟ್ ಇರ್ತಾರೆ, ತಂದೆ ತಾಯಿಗಳು ಯಾರು ಅನ್ನೋದು ಅವಕ್ಕೆ ಗೊತ್ತಿರ್ತದೆ, ಬಾಂಧವ್ಯಗಳು ಇದಾಗುತ್ತೆ. ಸರ್ ಹೇಳ್ದಂಗೆ ಆ ಒಂದು ತಂದೆ ತಾಯಿಯ ಬಾಂಧವ್ಯ ಬರೋದಿಲ್ಲ. ಆದ್ರಿಂದ ಅಂತದೆಲ್ಲವನ್ನ ಬಿಟ್ಟು ಸಮಸ್ಯೆನ ಮಾಡ್ಬೇಕು ಅಂತ ಹೇಳಿದ್ರೆ ಪ್ರತಿಯೊಬ್ಬರು ಕೂಡ ಮಕ್ಕಳನ್ನ ಪಡಿಬೇಕು. ಅಟ್ಲೀಸ್ಟ್ 2 ಅಥವಾ 3 ಮಕ್ಕಳನ್ನ ಅವರು ಪಡೆದಾಗ ಅದು ಒಳ್ಳೇದು ಅಂತ ನಾನು ಅನ್ಕೊಳ್ತೀನಿ ಸರ್. ಶ್ವೇತಾ ಮೇಡಮ್ ಅವರೇ, ಈಗ ಮದುವೆ ಆಗುವಂಥ ಸೂಕ್ತ ವಯಸ್ಸು ಮತ್ತು ಮಕ್ಕಳನ್ನು ಮಾಡಿಕೊಳ್ಳುವಂಥ ಯಾವ ವಯಸ್ಸಲ್ಲಿ ಮಕ್ಕಳನ್ನು ಮಾಡ್ಕೊಳ್ಬೇಕು ಈ ದಂಪತಿಗಳು? ಯಾಕಂದರೆ ಭಾಳಷ್ಟು ಮಂದಿಗೆ ಗೊತ್ತಿಲ್ಲ ಅದು ಯಾವ ಏಜಲ್ಲಿ ಮಕ್ಕಳನ್ನು ಮಾಡ್ಕೊಂಡ್ರೆ ಒಳ್ಳೆಯದು ಅಂತೇಳಿ. ಆ ಲಿಮಿಟ್ ಏಜ್ ಎಷ್ಟು? 24 to 30 years ಅದು ಬೆಸ್ಟ್ ಏಜು. ಅಂದ್ರೆ ಅವಾಗ ಎಸ್ಪೆಷಲಿ ಹೆಂಗಸರಿಗೆ ಆಲ್ವೇಸ್, ಗಂಡಸರಿಗೆ ಅದು ಸ್ಪರ್ಮ್ ಪ್ರಾಬ್ಲಮ್ ಏನು ಬರುದಿಲ್ಲ ಯೂಶಲಿ. ಅವ್ರಿಗೆ ಹೊಸ ಸ್ಪರ್ಮ್ಸ್ ಫಾರ್ಮ್ ಆಗ್ತಾನೆ ಇರತ್ತೆ. ಬಟ್ ಹೆಂಗಸರಿಗೆ ಅವ್ರು ಹುಟ್ಟಿದಾಗಿಂದ ಮೊಟ್ಟೆ ಎಷ್ಟು ಇರುತ್ತೋ ಅದು ಹೋಗ್ತಾ ಹೋಗ್ತಾ ವಯಸ್ಸಾಗ್ತಾ ಮೊಟ್ಟೆ ಪ್ರಮಾಣ ಕಡಿಮೆ ಆಗತ್ತೆ, ಮೊಟ್ಟೆ ಕ್ವಾಲಿಟಿನೂ ಕಡಿಮೆ ಆಗತ್ತೆ. ಸೊ ಇದು ಬಯೋಲಾಜಿಕಲ್ ಕ್ಲಾಕ್ ಎಲ್ಲ ಅಂತ ಏನ್ ಮಾತಾಡ್ತೀವೋ ಅದು ಹೆಂಗಸರಿಗೆ ಆಕ್ಚುಲಿ ಜಾಸ್ತಿ ಪ್ರಾಬ್ಲಮ್ ಆಗುದು. ಸೊ ನಾವು ಎಲ್ಲರಿಗೂ ಏನ್ ಹೇಳ್ತೀನಿ ಅಂದ್ರೆ, ಆದಷ್ಟು ಮುಂಚಿನ ಕಾಲದಲ್ಲಿ ಅದೇನು ಪದ್ಧತಿ ಇತ್ತೋ ಅಂದ್ರೆ ಒಂದು ಬೇಸಿಕ್ ಓದೆಲ್ಲ ಮುಗ್ದ್ಮೇಲೆ ಮದ್ವೆ ಮಾಡ್ಬೇಕು, ಮದ್ವೆ ಆಗಿ ಜಾಸ್ತಿ ಟೈಮ್ ಕೊಡ್ದಲೆ 1-2 ವರ್ಷದಲ್ಲೇ ಮಗ್ಳು ಆಗ್ಬೇಕು, ಅದೆಲ್ಲ ಆಕ್ಚುಲಿ ಒಳ್ಳೇದು. ನಮ್ದೇನು ಹಿರಿಯರು ಹೇಳ್ತಿದ್ರು ಅದು ಆಕ್ಚುಲಿ ಒಳ್ಳೇದು. ಅದು ಅದ್ರಿಂದ ಮುಂಚಿನ ಕಾಲದಲ್ಲಿ ಇಷ್ಟು ಫರ್ಟಿಲಿಟಿ ಪ್ರಾಬ್ಲಮ್ಸ್ ಎಲ್ಲ ಏನು ಜಾಸ್ತಿ ಇರ್ಲಿಲ್ಲ. ಎಲ್ಲರಿಗೂ ಆರಾಮಾಗೆ ಮಕ್ಕಳಾಗ್ತಾ ಇತ್ತು, ಆರೋಗ್ಯವಾದ ಮಕ್ಕಳಾಗ್ತಾ ಇತ್ತು. ಇತ್ತೀಚೆಗೆ ಅದು ಮಕ್ಕಳು ಮಾಡ್ಕೊಳ್ಳೋ ಏಜು ಎಲ್ಲ ಡಿಲೇ ಆಗ್ತಿರೋದ್ರಿಂದನೂ ಪ್ರಾಬ್ಲಮ್ ಆಗ್ತಾ ಇದೆ. ಬಟ್ ಅಟ್ ದ ಸೇಮ್ ಟೈಮ್ ಇತ್ತೀಚಿನ ಸಮಯದಲ್ಲಿ ಇನ್ ಕೇಸ್ ನೀವು 24 to 30 years ಅಲ್ಲಿ ಸುಮಾರು ಜನ ಮದ್ವೆನೇ ಆಗಿರೋದಿಲ್ಲ, ಮಕ್ಕಳು ಬಗ್ಗೆ ಯೋಚನೆ ಕೂಡ ಇರೋದಿಲ್ಲ. ಹಂಗೆಲ್ಲ ಇತ್ತು ಅಂದ್ರೆ ಇತ್ತೀಚಿನ ವಿತ್ ಅಡ್ವಾನ್ಸ್ ಟೆಕ್ನಾಲಜಿ ಎಲ್ಲ ನಾವು ಮೊಟ್ಟೆಗಳು ಫ್ರೀಸ್ ಮಾಡಿ ಎಲ್ಲ ಇಡ್ತಾ ಇದೀವಿ. ಇಲ್ಲ ಮದ್ವೆ ಆಗಿ ಅವರಿಗೆ ಪ್ರೆಗ್ನೆನ್ಸಿ ಆಗ್ಲಿಕ್ಕೆ ರೆಡಿ ಇಲ್ಲ, ಅವರಿಗೆ ಬೇರೆ ಪ್ಲಾನ್ಸ್ ಇದೆ ಅಂತ ಅಂದ್ರೆ ಎಂಬ್ರಿಯೋ ಫ್ರೀಸಿಂಗ್ ಎಲ್ಲ ಮಾಡಿ ಇಡ್ತಾ ಇದೀವಿ. ಸೊ ಈ ಟೆಕ್ನಾಲಜಿ ವಿ ಆರ್ ಚೇಂಜಿಂಗ್. ಸೊ ಅಫ್ಕೋರ್ಸ್ ನಿಮ್ಗೆ ಮದ್ವೆ ಆಗೋದು, ಜಲ್ದಿ ಮದ್ವೆ ಆಗಿ ಜಲ್ದಿ ಮಕ್ಳು ಮಾಡ್ಕೊಳ್ಳೋದು ಇಷ್ಟ ಇಲ್ಲ ಅಂದ್ರೆ ಯು ಕ್ಯಾನ್ ಅದು ಟೆಕ್ನಾಲಜಿ ಯೂಸ್ ಮಾಡಿ oocyte ಫ್ರೀಸಿಂಗ್, ಎಂಬ್ರಿಯೋ ಅಂದ್ರೆ ಮೊಟ್ಟೆಗಳು ಫ್ರೀಸ್ ಮಾಡಿ ಇಡ್ತಾ ಇದೀವಿ, ಇಲ್ಲ ಭ್ರೂಣಗಳು ಫ್ರೀಸ್ ಮಾಡಿ ಇಡ್ತಾ ಇದೀವಿ. ಮುಂದೆ ಅವರು ಯಾವಾಗ ಪ್ರೆಗ್ನೆನ್ಸಿಗೆ ಎಲ್ಲ ರೆಡಿ ಆಗ್ತಾರೋ ಅದನ್ನ ಅವರು ಗರ್ಭಕೋಶದಲ್ಲಿ ಹಾಕಿ ಆವಾಗ ಅವರು ತಾಯಿ ಆಗ್ಬೋದು. ಸೊ ಈ ಅಡ್ವಾಂಟೇಜಸ್ ಎಲ್ಲ ಇದೆ. ಸೊ ಅದೆಲ್ಲ ಯೂಸ್ ಮಾಡ್ಕೋಬಹುದು. ಬಟ್ ಹಂಗಿಲ್ಲ ಅಂದ್ರೆ ಮುಂಚಿನ ಕಾಲದಲ್ಲಿ ಅದೇನ್ ಪದ್ಧತಿ ಇತ್ತೋ ಅಂದ್ರೆ 24, 23 to 25 yearsಗೆ ಮದ್ವೆ ಆಗಿ 1-2 ವರ್ಷದಲ್ಲಿ ಮಕ್ಕಳು ಮಾಡ್ಕೊಳ್ತಾ ಇದ್ರು. ದಟ್ ಈಸ್ ದ ಬೆಸ್ಟ್ ಟೈಮ್. ವಿತಿನ್ 30 years ಈಸ್ ಆಲ್ವೇಸ್ ದ ಬೆಸ್ಟ್ ಟೈಮ್ ಟು ಹ್ಯಾವ್ ಚಿಲ್ಡ್ರನ್. ಸೊ ಅವಾಗ ನಿಮ್ಗೆ ಮಕ್ಕಳು ಹುಟ್ಟೋದು ಕೂಡ ಆರೋಗ್ಯವಾಗಿರುತ್ತೆ. ಯಾಕಂದ್ರೆ ನಿಮ್ದು ಮೊಟ್ಟೆ ಕ್ವಾಲಿಟಿ ಎಲ್ಲ ಚೆನ್ನಾಗಿರುತ್ತೆ. ಮಕ್ಕಳು ಹುಟ್ಟೋದು ಈಸಿ ಬಿಟ್ಟು ಆರೋಗ್ಯವಾದ ಮಕ್ಕಳು ಕೂಡ ಹುಡ್ತಾರೆ. ಸೊ ಅವಾಗ 1 ಪ್ರೆಗ್ನೆನ್ಸಿ ಆಗಿ ನೀವು 2nd ಪ್ರೆಗ್ನೆನ್ಸಿ ಪ್ಲಾನ್ ಮಾಡ್ಬೇಕಾದ್ರೂ ನಿಮ್ಗೆ ಜಾಸ್ತಿ ಏಜ್ ಆಗಿರೋದಿಲ್ಲ. ಸೊ ಎಲ್ಲಾ ರೀತಿಯಲ್ಲಿ ನಿಮ್ಗೆ ಅದು ಅನುಕೂಲವಾಗುತ್ತೆ, ಬೆನಿಫಿಟ್ ಆಗುತ್ತೆ. ಸರ್ ಏನು ಹೇಳ್ತೀರಿ ಕೊನೆಯದಾಗಿ? ಸರ್ ಕೊನೆಯದಾಗಿ ನಾನು ಈ ಪ್ರವೃತ್ತಿ ಬಗ್ಗೆಕ್ಕಿಂತ ಈ ಮಕ್ಕಳೇನಿದ್ದಾರೆ, ಮಕ್ಕಳಿಗೆ ಪ್ರತಿಯೊಂದು ಮಗುಗೂ ಕುಟುಂಬ ಸಿಗಬೇಕು. ಅದಕ್ಕೆ ಈ ವಿಳಂಬ ನೀತಿ ಮಾಡಬಾರ್ದು. ಇವಾಗ ವಿಳಂಬ ಆಗೋದು ತುಂಬ ತೊಂದರೆ ಆಗ್ತಾ ಇದೆ. ಇದು ಕಾನೂನು ಬಾಹಿರವಾಗಿ ದತ್ತು ಪ್ರಕ್ರಿಯೆ ನಡೆಯೋದಕ್ಕೆ ನಡೀತಾ ಇದೆ. ಅದು ಕಮ್ಮಿ ಆಗಬೇಕು. ದಿವಸ ನಮ್ಮಲ್ಲಿ ದೂರುಗಳು ಬರ್ತದೆ, ಕಾನೂನು ಬಾಹಿರವಾಗಿ ದತ್ತು ಪಡ್ಕೊಂಡಿರೋರನ್ನ ನಮ್ಮ ಮುಂದೆ ಕರ್ಕೊಂಡ್ಬರ್ತಾರೆ. ಮೊನ್ನೆ ತಾನೇ ಒಂದು 2 ತಿಂಗಳ ಹಿಂದೆ 2.5 ಲಕ್ಷಕ್ಕೆ ಮಗುನ ಸೇಲ್
ಸೇಲ್ ಮಾಡಿದ್ದಾರೆ. ಸೇಲ್ ಮಾಡಿದ ಮೇಲೆ ಆ ಮಗುಗೆ ತೊಗೊಂಡೋಗ್ತಾರೆ, ಚಿಕ್ಕ ಮಗುನ ತೊಗೊಂಡೋಗ್ತಾರೆ, ಬ್ರೆಸ್ಟ್ ಫೀಡ್ ಮಾಡೋಕ್ಕಾಗಲ್ಲ. ಆವಾಗ ಮಗು ಅನಾರೋಗ್ಯ ಆಗುತ್ತೆ. ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದರೆ ಆವಾಗ ನಿಜವಾದ ತಾಯಿ ಯಾರು ಅಂತ ಹಾಸ್ಪಿಟ್ಲಲ್ಲಿ ಬ್ರೆಸ್ಟ್ ಫೀಡ್ ಮಾಡುವಂದಾಗ ಅವರಿಗೆ ಮಾಡೋಕ್ಕಾಗಲ್ಲ, ಗೊತ್ತಾಗ್ತದೆ. ಗೊತ್ತಾದಾಗ ಕಂಪ್ಲೇಂಟ್ ಆಗುತ್ತೆ, ನಮ್ಮವ್ರು ಹೋಗಿ ರೆಸ್ಕ್ಯೂ ಮಾಡ್ಕೊಂಬರ್ತಾರೆ. ರೆಸ್ಕ್ಯೂ ಮಾಡ್ಕೊಂಡು ಬಂದ ನಂತರ ತಾಯಿ ಹೋಗಿ ಕಂಪ್ಲೇಂಟ್ ಕೊಡ್ತಾಳೆ ಸ್ಟೇಷನಲ್ಲಿ. ಅಂದರೆ ಪೊಲೀಸ್ನವರು ಗೈಡ್ ಮಾಡ್ತಾರೆ. ಅವರು ಹೆಂಗೆ ಅಂದರೆ ಅವರಿಗೆ ನೋಡ್ಕೊಂಡ್ಬಿಟ್ರೆ ಅವರು ಯಾವ ರೀತಿ ಪ್ರಕರಣದಿಂದ ಬಚಾವ್ ಆಗ್ಬೋದು ಗೈಡ್ ಮಾಡ್ತಾರೆ. ಅವಳೇ ಕಂಪ್ಲೇಂಟ್ ಕೊಡ್ತಾಳೆ, ನನಗೆ ಕಷ್ಟ ಇತ್ತು, ನಾನು 2.5 ಲಕ್ಷಕ್ಕೆ ಮಗುನ ನಾನು ಕೊಟ್ಬಿಟ್ಟಿದ್ದೆ, ಮಗು ನನಗೆ ಇವಾಗ ವಾಪಸ್ ಕೊಡಿಸಿ ಅಂತ ಕೇಳ್ತಾಳೆ ರೆಸ್ಕ್ಯೂ ಮಾಡ್ಕೊಂಡು ಬಂದಾದಮೇಲೆ. ಆಮೇಲೆ ಆ ಪ್ರಕರಣ ದಾಖಲಾಗುತ್ತೆ. ಕೋರ್ಟಲ್ಲಿ 15 ದಿವಸಕ್ಕೆ ಆ ತಾಯಿಗೆ ಕೊಡಿಸ್ತಾರೆ. ಒಂದು ಹೆಲ್ತ್ ಮೆಡಿಕಲ್ ರೀಸನ್ನು, ಅದು ಓಕೆ. ನಾನೇನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದರೆ, ಇವಾಗ 4,000 ಮಕ್ಕಳಿಗೂ ಬೇಗ ಕುಟುಂಬ ಸಿಗಲಿ, ಅದೇ ರೀತಿ 40,000 ಆಕಾಂಕ್ಷಿಗಳಿದ್ದಾರೆ. ಅವರಿಗೆ ಮಗು ಕೊಡೋದಕ್ಕೆ ಸರ್ಕಾರ ಅಗತ್ಯ ಕ್ರಮ ವಹಿಸಬೇಕು. ಅದಕ್ಕೆ ದಾರಿ ಇದೆ. ಆ ದಾರಿ ಮಾಡಿದ್ರೆ ಈ ಏನಿದು ಭ್ರೂಣ ಹತ್ಯೆ ನಿಲ್ಲಿಸ್ಬೋದು, ಆಮೇಲೆ ಕಾನೂನು ಬಾಹಿರವಾಗಿ ದತ್ತುನ ತಡಿಬೋದು. ಪ್ರಕ್ರಿಯೆ ಫಾಸ್ಟಾಗಿ ಆದರೆ ಯಾರು ಅದಕ್ಕೆ ಹೋಗಲ್ಲ. ಸರ್ಕಾರದಿಂದಲೇ ನೇರವಾಗಿ ಸಿಗ್ತಾ ಇದೆ, ಇಲ್ಲೇ ತಗೊಳ್ಳೋಣ ಅಂತಾರೆ. ಇಲ್ಲಿ 4 ವರ್ಷ ಕಾಯಬೇಕು ಅಂದರೆ ಹಾಸ್ಪಿಟ್ಲಲ್ಲಿ ಹೊರಗಡೆ ವ್ಯವಹಾರ ಮಾಡಿಕೊಂಡು ಮಗುನ ಮಾರಾಟದ ವಸ್ತು ಆಗಿ ಉಪಯೋಗಿಸ್ತಾ ಇದ್ದಾರೆ. ಅದು ನಿಲ್ಲಬೇಕು. ಅದಕ್ಕೆ ಅಗತ್ಯ ಕ್ರಮ ಕೈಗೊಳ್ಳಬೇಕು. ಸುಪ್ರೀಂ ಕೋರ್ಟ್ ಮೊನ್ನೆ ಏನು ಕಾರಾದವರಿಗೆ ಹೇಳಿದ್ದಾರೆ, ನೀವು ಇಷ್ಟು ಲೇಟ್ ಮಾಡಿದ್ರೆ ಆ ಪೋಷಕರು ಯಾರು ಕಾಯ್ತಾ ಇರ್ತಕ್ಕಂಥ ಪೋಷಕರಿಗೆ ನೀವು ನ್ಯಾಯ ಒದಗಿಸೋಕ್ಕಾಗಲ್ಲ. ಅದಕ್ಕೆ ಸರಿಯಾದ ನಿಯಮ ರೂಪಿಸಿ ಅಂತ ನಾನು ಒತ್ತಾಯ ಮಾಡ್ತೀನಿ. ಸರಿಯಾದ ಸರ್ಕಾರ ಇದಕ್ಕೆ ಕ್ರಮ ವಹಿಸಲಿ ಅಂತ. ಎಸ್ ಸರ್, ಥ್ಯಾಂಕ್ ಯು ವೆರಿ ಮಚ್. 3 ಜನಕ್ಕೂ ಇಷ್ಟೊತ್ತು ಕಾರ್ಯಕ್ರಮಕ್ಕೆ ಜಾಯ್ನ್ ಆಗಿದ್ದಕ್ಕೆ. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಯಾಕೆ ಮಕ್ಕಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ, ದತ್ತು ಮಕ್ಕಳ ಸಂಖ್ಯೆ ಪಡುವ ಸಂಖ್ಯೆ ಯಾಕೆ ಜಾಸ್ತಿ ಆಗ್ತಾ ಇದೆ ಅಂತ ಹೇಳಿದ್ರೆ ಈ ರೀತಿಯ ನಾನಾ ಸಮಸ್ಯೆಗಳು ಇದ್ದಾವೆ. ಪ್ರಮುಖವಾಗಿ ಈಗ ಯಾರಿಗೆ ದತ್ತು ಮಕ್ಕಳು ಯಾರಿಗೆ ಅವಶ್ಯಕತೆ ಇದೆ ಅವರು ಪಡೆಯೋದ್ರಲ್ಲಿ ಅರ್ಥ ಇರುತ್ತೆ. ಆರೋಗ್ಯವಾಗಿ ಎಲ್ಲವೂ ಸರಿ ಇದ್ರೂ ಕೂಡ ಮಕ್ಕಳು ಬೇಡ ಅನ್ನುವಂಥ ನಿರ್ಧಾರಕ್ಕೆ ಬರೋದಿದೆಯಲ್ಲ, ಅದು ಸರಿಯಲ್ಲ. ದೇಶದ ಬೆಳವಣಿಗೆಯಲ್ಲೂ ಕೂಡ ಅದು ಕುಂಠಿತ ಆಗುತ್ತೆ. ದೇಶದ ಮೇಲೆ ಅದು ಪರಿಣಾಮ ಕೂಡ ಬೀರುತ್ತೆ. ಈ ರೀತಿಯ ನಿರ್ಧಾರಗಳು ಸರಿ ಆಗೋದಿಲ್ಲ. ಸೊ ಹಂಗಾಗಿ ಸರಿಯಾದ ಸಮಯಕ್ಕೆ ಮದುವೆ ಆಗಬೇಕಾಗತ್ತೆ. ಆಮೇಲೆ ಎಷ್ಟು ಏಜ್ ಒಳಗಡೆ ನೀವು ಮಕ್ಕಳು ಮಾಡ್ಕೋಬೇಕು, ಮಕ್ಕಳನ್ನ ಮಾಡ್ಕೊಳ್ಳಿ. ಅದು ಬಿಟ್ಟು ಈಗಿನ ಒಂದು ಯುವ ಪೀಳಿಗೆ, ಯುವ ದಂಪತಿಗಳೇನಿದ್ದಾರೆ, ಮಕ್ಕಳ ಅವಶ್ಯಕತೆ ಇಲ್ಲ, ನೋಡ್ಕೊಳ್ಳೋ ಅವಶ್ಯಕತೆ ಇಲ್ಲ, 1 ವರ್ಷಕ್ಕೆ ಒಂದು ಮಗುಗೆ 5ರಿಂದ 6 ಲಕ್ಷ ಬೇಕಾಗತ್ತೆ, 20-25 ವರ್ಷದ ತನಕ ಆ ಮಗುವನ್ನು ನೋಡ್ಕೊಳ್ಬೇಕು, ಇದೆಲ್ಲ ಕಷ್ಟ ಆಗುತ್ತೆ ಅನ್ನೋದು ನಿರ್ಧಾರ ಬೇಡ. ಸರಿಯಾದ ಸಮಯಕ್ಕೆ ಮದುವೆ ಆದರೆ ಮಕ್ಕಳು ಮಾಡ್ಕೊಂಡ್ರೆ ಏನು ಸಮಸ್ಯೆ ಆಗೋದಿಲ್ಲ. ಇಲ್ಲಾಂದರೆ ಮುಂದಿನ ದಿನಮಾನಗಳು ನೋಡಿ, ಕೋಟ್ಯಾಂತರ ರೂಪಾಯಿ ಆಸ್ತಿ ಇರುತ್ತೆ, ಮಕ್ಕಳೇ ಇರೋದಿಲ್ಲ. ಸೊ ಈ ರೀತಿಯ ಸಮಸ್ಯೆ ಆಗಬಾರ್ದು. ನೋಡೋಣ ಮುಂದಿನ ದಿನಮಾನಗಳಲ್ಲಿ ಸರ್ಕಾರ ಯಾವ ರೀತಿಯಾಗಿ ಇದರ ಬಗ್ಗೆ ಜಾಗೃತಿಯನ್ನು ಮೂಡಿಸುತ್ತೆ ಅಂತೇಳಿ. ಇದಾಗಿದೆ ಇವತ್ತಿನ ವಿಶೇಷ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್. ಸತ್ಯವೇ ಸುದ್ದಿಯ ಜೀವ.